ಹುಬ್ಬಳ್ಳಿಯಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಆನೆಯ ಅಂಬಾರಿ ತುಲಾಭಾರ. ಹೌದು ವೀಕ್ಷಕರೇ, ಹುಬ್ಬಳ್ಳಿ ನಗರದಲ್ಲಿ ಐತಿಹಾಸಿಕ ಆನೆಯ ಅಂಬಾರಿ ಸಮೇತ ಶಿರಹಟ್ಟಿ ಭಾವೈಕ್ಯ ಪೀಠದ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಹುಬ್ಬಳ್ಳಿ 3000 ಮಠದಿಂದ 5 ಆನೆ, 5 ಕುದುರೆ, 2 ಒಂಟೆ ಅಲಂಕಾರದೊಂದಿಗೆ ಹೊರಟ ಮೆರವಣಿಗೆ ಕಿತ್ತೂರು ಚೆನ್ನಮ್ಮ ವೃತ್ತ ತಲುಪಿ ಅಲ್ಲಿ ಶ್ರೀಗಳಿಗೆ ಪುಷ್ಪಾರ್ಚನೆ ನೆರವೇರಿಸಿ ಅಲ್ಲಿಂದ ಹೊರಟ ಮೆರವಣಿಗೆ ಹಲವಾರು ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಲಕ್ಷಾಂತರ ಭಕ್ತರ ಜಯಘೋಷದೊಂದಿಗೆ ಸಂಜೆ 6 ಗಂಟೆಗೆ ನೆಹರು ಮೈದಾನ ತಲುಪಿದ ನಂತರ ರಾಜಕೀಯ ಮುಖಂಡರು, ಲಕ್ಷಾಂತರ ಭಕ್ತ ಸಮೂಹದ ನಡುವೆ ನೂರಾರು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಸರ್ವಧರ್ಮ ಸಮನ್ವಯ ಭಾವೈಕ್ಯ ಪೀಠದ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳನ್ನು ಆನೆಯ ಅಂಬಾರಿಯಲ್ಲಿ ಕೂರಿಸಿ ತುಲಾಭಾರ ನೆರವೇರಿಸಿದರು. ತುಲಾಭಾರ ಕಾರ್ಯಕ್ರಮ ಒಂದು ಭಾವೈಕ್ಯ ಬಾಂಧವ್ಯದ ಸಂಕೇತವಾಗಿ ಗೋಚರಿಸುತ್ತಿತ್ತು. ಕಾರ್ಯಕ್ರಮ ಐತಿಹಾಸಿಕ ಮತ್ತು ಒಂದು ದಾಖಲೆಯ ನಿರ್ಮಾಣ ಮಾಡಿ ನಾ ಭವಿತೋ ನಾ ಭವಿಷ್ಯತಿ ಎನ್ನುವ ಹಾಗೆ ನೆರವೇರಿತು. ಇದೇ ಸಂದರ್ಭದಲ್ಲಿ ಕಿರಿಯ ಶ್ರೀಗಳ ಜೀವನ ಪ್ರವಚನ ಗ್ರಂಥಗಳ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಕಟಣೆಗೊಂಡು ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ಅನಾವರಣ ಮಾಡಿದರೆ, ಕನ್ನಡ ಗ್ರಂಥ ಬಿಡುಗಡೆಯನ್ನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೆರವೇರಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ 3000 ಮಠದ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವಹಿಸಿದ್ದರು. ಸ್ವಾಮಿಗಳವರ ಪ್ರವಚನದ 2 ಗ್ರಂಥಗಳ ಬಿಡುಗಡೆ ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನ जगद्गुरु फकीरेश्वर महाराज की, जगद्गुरु गुरुसिद्धेश्वर महाराज की, जगद्गुरु फकीर सिद्धरामेश्वर महाराज की. ಕೈಗಳನ್ನ ಮೇಲೆತ್ತಿ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಒಂದು ಐತಿಹಾಸಿಕ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಪರಮ ಪೂಜ್ಯರು ನಾಡಿನ ಎಲ್ಲಾ ಸದ್ಭಕ್ತರ ಆದಿಯಾಗಿ ಜಗದ್ಗುರು ಇವತ್ತಿನ ಸಮಾರಂಭದ ಎಲ್ಲ ರಾಜಕೀಯ ದಿಗ್ಗಜರು ಈಗಾಗಲೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಸಮಾರಂಭಕ್ಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಎಲ್ಲ ಭಕ್ತರನ್ನು ಸರಿಸಬೇಕು. ಫ್ಯೂಚರ್ ಎಲ್ಲ ಸೇವಾದಾರಿಗಳು ಎಲ್ಲರನ್ನು ಸರಿಸ್ರಿ, ವೇದಿಕೆಗೆ ಬರಮಾಡಿಕೊಳ್ಬೇಕು. ಅಲ್ಲೇ ಫ್ಯೂಚರ್ ಬಿಟ್ಟು ಬೇರೆ ಯಾರು ಬರಬಾರ್ದು. ಆಹ್ವಾನಿತನ ಬಿಟ್ಟು ಬೇರೆ ಆಹ್ವಾನಿತನ ಬಿಟ್ಟು ಯಾರು ವೇದಿಕೆ ಮೇಲೆ ಬರಬೇಡ್ರಿ. ಜೈ ನಮಃ ಪಾರ್ವತೀ ಶ್ರೀ ಜಗದ್ಗುರು ಫಕೀರೇಶ್ವರ ಮಹಾರಾಜ್ ಕಿ, ಶ್ರೀ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಶ್ರೀ ಜಗದ್ಗುರು ಚರವೀರೇಶ್ವರ ಮಹಾರಾಜ್ ಕಿ, ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಮಹಾರಾಜ್ ಕಿ, ರಾಜಾ ಸಿದ್ದರಾಮೇಶ್ವರ ಮಹಾರಾಜ್ ಕಿ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಳಿಸ್ತಾ ಇದ್ದೇವೆ. ನೋಡಲು ಬಂದಿರು ಭಾವೈಕ್ಯ ರಥ ಯಾತ್ರೆ, ನೋಡಲು ಬನ್ನಿ ಜಾತ್ರೆ ಸಿರಿ ತನ್ನಿ ಯಾತ್ರೆ ಯಾತ್ರೆ ನೋಡಲು ಬಂದಿರು ಭಾವೈಕ್ಯ ರಥ ಯಾತ್ರೆ. ಭಾವ ತುಂಬಿರುವಂತೆ ದೈವಿ ಪುರುಷರು ಉಭಯ ಜಗದ್ಗುರುಗಳಿವರಂತೆ. ಫಕೀರ ಸಿದ್ದರಾಮ ಜಗದ್ಗುರುಗಳ ಗುರು ಕಾರುಣ್ಯದಿ, ಫಕೀರ ಕಾಲೇಶ್ವರ ಜಗದ್ಗುರುಗಳ ಪ್ರೇರಣೆಯುದ, ಫಕೀರ ಸಿದ್ದರಾಮ ಜಗದ್ಗುರುಗಳ ಕಾರುಣ್ಯದಿಂದ, ಫಕೀರ ಕಾಲೇಶ್ವರ ಜಗದ್ಗುರುಗಳ ಪ್ರೇರಣೆಯುದ, ಅಪರೂಪರ ಗಣಕಾರ್ಯ ಆಧ್ಯಾತ್ಮದ ಕಾರ್ಯ, ಅಪರೂಪರ ಗಣಕಾರ್ಯ ಆಧ್ಯಾತ್ಮದ ಯಾತ್ರೆ ನೋಡಲು ಬಂದಿರು ಭಾವೈಕ್ಯ ರಥ ಯಾತ್ರೆ ನೋಡಲು ಬಂದಿರು.
ನೋಡಲು ಬಂದಿರು, ಭಾವೈಕ್ಯ ರಥ ಯಾತ್ರೆ ನೋಡಲು ಬಂದಿರು. ಯಾತ್ರೆ ನೋಡಲು ಕ್ಷೇತ್ರ ಸಿರಹಟ್ಟಿ ಜಗದ್ಗುರುಗಳಿಗೆ ಬಂದಿರು. ಯಾತ್ರೆ ನೋಡಲು ಬಂದಿರು, ಭಾವೈಕ್ಯ ರಥ ಯಾತ್ರೆ ನೋಡಲು ಬಂದಿರು. ಜಾತಿ ಮತ ಪಂಥ ಮೀರಿ ಭಾರಿಸುತ್ತ ರಣಭೇರಿ, ಗುರುವೇ ಕೈಲಾಸದ ತೀರ ಎಲ್ಲೂ ಕೇಳಿ ಕಂಡರಿಯದ ಈ ಯಾತ್ರೆಯು ಎಲ್ಲೂ ಕೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಜಗದ್ಗುರು ಫಕೀರೇಶ್ವರಾಯ ನಮಃ. ಶ್ರೀಮನ್ ಮಹಾರಾಜ ನಿರಂಜನ ಜಗತ್ ಹಾಗೂ ಇವತ್ತಿನ ಭಾಷೆ ಜಂಬೂ ದ್ವೀಪನವ ಕಂಡ ಪೃಥ್ವಿಯೊಳಗೆ, ಜಂಬೂ ದ್ವೀಪನವ ಕಂಡ ಶ್ರೀಮದ್ ಜಗದ್ಗುರು ಭಗೀರಥ ಸಿದ್ದರಾಮ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಭಗೀರಥ ಕಾಲೇಶ್ವರ ಮಹಾರಾಜ್ ಕಿ ಜೈ. ದೇವ ದೇವ ಕೂಡಲ ಸಂಗಮ ದೇವ. 3000 ಮಠದ ಜಗದ್ಗುರು ಮಹಾಸನ್ನಿಧಿಯವರು, ಶಿರಹಟ್ಟಿಯ ಹಿರಿಯ ಜಗದ್ಗುರು ಮಹಾಸನ್ನಿಧಿಯವರು, ಕಿರಿಯ ದಿಂಗಾಲೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು, ಎಲ್ಲ ಗಣ್ಯಮಾನ್ಯರು ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ಕಾರ್ಯಕ್ರಮವನ್ನ ಅಮೃತ ಮಹೋತ್ಸವದ ನಿಮಿತ್ತವಾಗಿ ನಮ್ಮ ಜಗದ್ಗುರು ಫಕೀರೇಶ್ವರ ಮಹಾರಾಜ್ ಕಿ ಧನ್ಯವಾದಗಳು. ಧನ್ಯವಾದಗಳು. ಉದ್ಘಾಟನೆ ಮಾಡಿರ್ತಕ್ಕಂಥ ಆಡಿಕೊಂಡ ಅಪರೂಪದ ಭಾವೈಕ್ಯ ಪೀಠ ಶಿರಹಟ್ಟಿಯ ಫಕೀರೇಶ್ವರ ಮಠ, ಆ ಫಕೀರೇಶ್ವರ ಮಠದ 13ನೇ ಪೀಠಾಧ್ಯಕ್ಷರಾದ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವದ ನಿಮಿತ್ತ ನಡೆದಿರ್ತಕ್ಕಂಥ ಈ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಚಾಲನೆ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರು. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ. ಜಗದ್ಗುರು ಫಕೀರೇಶ್ವರ ಮಹಾರಾಜ್ ಕಿ, ಫಕೀರ ಸಿದ್ದರಾಮೇಶ್ವರ ಮಹಾರಾಜ್ ಕಿ. ನಾಡಿನ ಎಲ್ಲರನ್ನೂ ಕೂಡ ಅವರಲ್ಲಿ ಮತ್ತು ಕನ್ನಡದಲ್ಲಿ 2 ಭಾಷೆಗಳಲ್ಲಿ ಪರಮ ಪೂಜ್ಯರ 30 ದಿನಗಳ ಪ್ರವಚನ ಈ ಪುಸ್ತಕದಲ್ಲಿ ಹೊರಬರ್ತಾ ಇದೆ, ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪುಸ್ತಕ ಮಾರಾಟಕ್ಕೆ ಇದೆ. ಪರಮ ಪೂಜ್ಯರ 30 ವಿಷಯಗಳ ಕುರಿತು ಈ ಪುಸ್ತಕದಲ್ಲಿ ವಿಚಾರಧಾರೆಗಳಿದ್ದಾವೆ. ಒಂದೊಂದು ದಿನ ಒಂದೊಂದು ವಿಷಯವನ್ನು ಕುರಿತು ಪ್ರವಚನ ಮಾಡಿರ್ತಕ್ಕಂಥ ವಿಷಯ ಈ ಜೀವನ ದರ್ಶನ ಪ್ರವಚನದಲ್ಲಿದೆ. ಇಂಗ್ಲಿಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಕೊಂಡುಕೊಳ್ಬಹುದು, ತೆಗೆದುಕೊಂಡು ಓದಬೇಕು ಅಂತಕ್ಕಂಥ ಒಂದು ಸೂಚನೆ ಈ ಸಂದರ್ಭದಲ್ಲಿ ನೀಡ್ತಾ ಗ್ರಂಥ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರಿಗೆ, ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಎಲ್ಲ ಶರಣೀಯರು ಈ ಇಂಗ್ಲಿಷ್ ಮತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ನಾಡಿನ ನಾಯಕರಾಗಿರ್ತಾರೆ. ಸಂಸ್ಥಾನ ಮಠ ಶಿರಹಟ್ಟಿಯ ಈ ಪೂಜ್ಯರ ಈ ಒಂದು
ಆನೆ ಅಂಬಾರಿ ಸಹಿತ ನಾಣ್ಯಗಳಲ್ಲಿ ತುಲಾಭಾರ ಮಾಡ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಪೂಜ್ಯರಾದ ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು 3000 ಮಠ ಅವರಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದವರು ಈ ಭಾಗದಲ್ಲಿ ಧಾರ್ಮಿಕ ಜಾಗೃತಿಗೆ ಭಾವೈಕ್ಯತಾ ಭಾವಕ್ಕೆ ಬಹುದೊಡ್ಡ ಮೆರುಗನ್ನು ತಂದುಕೊಟ್ಟಿರ್ತಕ್ಕಂಥ ಪೂಜ್ಯರಾದ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಿತ್ರರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿರ್ತಕ್ಕಂಥ ಗೆಳೆಯರಾದ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ BY ವಿಜೇಂದ್ರ ಅವರೇ, ಜೀವನ ದರ್ಶನ ಪ್ರವಚನ ಇಂಗ್ಲಿಷ್ ಹೊತ್ತಿಗೆಯನ್ನು ಬಿಡುಗಡೆ ಮಾಡಿದವರು, ಬಹುದೂರದಿಂದ ವಿಶೇಷ ಅಭಿಮಾನದಿಂದ ಆಗಮಿಸಿರ್ತಕ್ಕಂಥ ಸನ್ಮಿತ್ರ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಅವರೇ, ಈ ಕಾರ್ಯಕ್ರಮದ ಅತ್ಯಂತ ಪವಿತ್ರ ಭಾಗ, ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಘಟನೆನೂ ಅನ್ನಬಹುದು. ಆ ಪ್ರೀತಿ, ಭಕ್ತಿ, ಅಭಿಮಾನ, ಗೌರವದ ದ್ಯೋತಕವಾಗಿರ್ತಕ್ಕಂಥ ಅಂಬಾರಿ ತುಲಾಭಾರ ಚಾಲನೆ ನೀಡ್ತಕ್ಕಂಥ ಆ ಪುಣ್ಯದ ಕೆಲಸವನ್ನ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ಗೆಳೆಯರಾದ ಅರಣ್ಯ ಸಚಿವರಾದ ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಾಸಕ ಮಿತ್ರರು, ವಿಧಾನ ಪರಿಷತ್ನಲ್ಲಿ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರೇ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಗೆಳೆಯರಾದ ಮಾನ್ಯ ಸಲೀಂ ಅಹಮ್ಮದ್ ರವರೇ, ಶಾಸಕ ಆಯುಕ್ತರಾದ ಮಾನ್ಯವರ ಶಿವಣ್ಣವರವರೇ, ಹಿರಿಯರಾದ ಮಾಜಿ ಸಚಿವರಾದ ಹಿಂಡಸಗಿರಿ ಸಾಹೇಬ್ರೆ, ಮಾಜಿ ಸಚಿವರಾದ ಸನ್ಮಾನ್ಯ ಶಾಸಕರು, ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ರೇ, ಶಾಸಕ ಮಿತ್ರ ಬೆಲ್ಲದವರೇ, ಮಾನ್ಯ ಸಂಕನೂರವರೇ, ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂಥ ಸನ್ಮಾನ್ಯ ಗಡ್ಡದೇವ ಭಟ್ರವರೇ, SS ಪಾಟೀಲ್ ರೇ, IG ಸವರಿ ಅವರೇ, ಹಿರಿಯರಾದ ಸನ್ಮಾನ್ಯ DR ಪಾಟೀಲ್ ರೇ, ಅಕ್ಕಿ ಅವರೇ, ರಾಮಕೃಷ್ಣ ಅವರೇ, ನಡೆದ ಎಲ್ಲ ರಾಜಕೀಯ ಮುಖಂಡರೇ, ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಶ್ರೀಗಳಿಗೆ ವಂದಿಸಿ, ಆಗಮಿಸಿರ್ತಕ್ಕಂಥ ಶಿರಟ್ಟಿ ಮಠದ ಭಕ್ತರಿಗೆ, ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಶರಣ ಬಂಧುಗಳೇ, ಇದೊಂದು ವಿಶೇಷವಾದ ಸಂದರ್ಭ. ನಾವು ನಮ್ಮ ಜೀವಕಾಲದೊಳಗೆ ನೋಡಿದ್ರು ಒಮ್ಮೆ ನೋಡ್ತೇವೆ, ಇಲ್ಲಂದ್ರ ಆ ಜೀವನ ಪರ್ಯಂತ ನೋಡಕ್ ಸಾಧ್ಯ ಇಲ್ಲ. ತುಲಾಭಾರ ಮಾಡುವಂತ ಆ ಅಭಿಮಾನ, ವಿಶ್ವಾಸ, ಗೌರವ, ಅಭಿಮಾನ ಇವು ಎಲ್ಲವೂ ಒಂದು ಕಡೆ ಮಿಲನ ಆಗಿರ್ತಕ್ಕಂಥದ್ದನ್ನ ನೋಡಿರ್ಲಿಲ್ಲ.
ಅದನ್ನ ಇವತ್ತು ನಾವು ನೀವೆಲ್ಲ ಮಠ ನಮ್ಮ ಪ್ರದೇಶದಲ್ಲಿ ಉತ್ತರ ಕರ್ನಾಟಕದೊಳಗೆ ಧರ್ಮಾತೀತವಾಗಿ ಜಾತಿ ಮತ ಪಂಥಗಳಿಗೆ ಯಾವುದೂ ಗಣನೆಗೆ ತೆಗೆದುಕೊಳ್ಳದೆ ಮಾನವ ಕುಲ ಒಂದು ಅನ್ನುವಂಥ ಭಾವನೆಯಿಂದ ಭ್ರಾತೃತ್ವ ಭಾವ ಬೆಳೆಸಿರ್ತಕ್ಕಂಥ ಮಠನ ಶಿರಟ್ಟಿ ಮಠ. ಧಾರ್ಮಿಕ ಐಕ್ಯತೆ ಜೊತೆಗೇನೆ ಅವರ ಮೊಟ್ಟ ಮೊದಲಿನ ಸ್ವಾಮೀಜಿಯವರಿಂದ ಹಿಡ್ಕೊಂಡು ಪ್ರೀತಿ ಬೆಳೆಸು ಅದು ಶಿರಟ್ಟಿ ಮಠ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಿತ್ತು. ಶಿರಟ್ಟಿ ಮಠದ ಆ ತಾಯಿ ಹೃದಯವನ್ನ ಹೊಂದಿರುವಂತ ಆ ಪೂಜ್ಯರನ್ನ ಇವತ್ತು ನಾವೇನು ಅಂಬಾರಿ ಮೇಲೆ ಆನೆ ಅಂಬಾರಿ ಮೇಲೆ ಅವ್ರನ್ನ ಕೂಡಿಸಿ ತುಲಾಭಾರ ಮಾಡ್ತಾ ಇದ್ದೀವಿ. ಇದು ನಮ್ಮ ಉತ್ತರ ಕರ್ನಾಟಕದ ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶೇಷ ಭಕ್ತಿ ಗೌರವ ನಮ್ಮ ಶ್ರದ್ಧೆ ಆ ಹಿನ್ನೆಲೆಯೊಳಗೆ ಇವತ್ತು ಈ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ಯಾರನ್ನ ಕಲ್ಪನೆ ಮಾಡ್ಕೋಬೇಕು, ಯಾರನ್ನ ಕನಸು ಕಾಣಬೇಕು, ಆ ಕನಸನ್ನು ನನಸು ಮಾಡ್ಕೊಳ್ಬೇಕು. ಅದನ್ನ ನನಸು ಮಾಡ್ಬೇಕಾದ್ರೆ ಬೆವರು ಸುರಿಸ್ಬೇಕು, ರಕ್ತ ಸುತ್ಕೋಬೇಕು ಅಂತ ಕೆಲಸನ ಹಗಲು ರಾತ್ರಿ ಅಂದೆ ಊಟ ಮಾಡಿದ್ರೋ ಇಲ್ಲೋ ನಿಭಾಯಿಸುವಂತ ಅವಕಾಶವನ್ನ ಅವರ ನೇತೃತ್ವದಲ್ಲಿ ಮಾಡಿಕೊಟ್ರು. ಅವರು ಇವರ ಮಠಕ್ಕೆ ಬಂದು ಬಹಳ ದಿವಸ ಆಗಿಲ್ಲ, ಆದರೆ ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ತರೋದನ್ನ ಪ್ರಾರಂಭ ಮಾಡಿದ್ರು. ನೀವು ನೆನಪು ಮಾಡ್ಕೊಂಡು ನೀವು ಯಾವಾಗಲೂ ಆನೆ ಅಂಬಾರಿ ಮೇಲೆ ಸ್ವಾಮಿಗಳು ಕುಂಡ್ರಿಸಿ ತುಲಾಭಾರ ಯಾವಾಗೂ ಕೇಳೇ ಇಲ್ಲ. ನೀವು ಅದನ್ನು ಇವತ್ತ ನೋಡ್ತಾ ಇದ್ದೀರಿ. ಅದಕ್ಕೆ ಯಾರ ಜವಾಬ್ದಾರಿ ಇದ್ರೆ, ಕಾರಣರಿದ್ರೆ ಅಥವಾ ನೇತೃತ್ವ ಇದ್ರೆ, ಕಾರಣ ನೀವೇ ಭಕ್ತರು, ಆದರೆ ಅದಕ್ಕೆ ನೇತೃತ್ವವನ್ನು ನೀಡಿದವರು ಲಿಂಗಾಲೇಶ್ವರ ಮಹಾಸ್ವಾಮಿಗಳು. ಅವರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆ ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಹೇಳ್ತೀನಿ. ಶಿರಟ್ಟಿ ಮಠದ ತತ್ವ ಸಿದ್ಧಾಂತ ನಮ್ಮ ದೇಶದ ಎಲ್ಲ ಮಠಗಳಲ್ಲಿಯೂ ಬಂದ್ರೆ ಇದೊಂದು ಸ್ವರ್ಗ ಆಗುತ್ತೆ. ನೋಡಿ, ಅವರಲ್ಲಿ ಅರಿವೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ, ಪೂಜೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ, ಸಂಗೀತ ಮನರಂಜನೆಯೊಳಗೂ ಸಹಿತ ಧಾರ್ಮಿಕ ಐಕ್ಯತೆ, ಪೂಜೆ ಪುನಸ್ಕಾರಗಳಲ್ಲೂ ಸಹಿತ ಎಲ್ಲವೂ ಒಂದು ಅನ್ನುವಂತಹ ಭಾವನೆ ನಮ್ಮನ್ನೆಲ್ಲ ಮನಸ್ಸು ಕೂಡಿಸುವ, ಮನಸ್ಸನ್ನು ತಿಳಿಗೊಳಿಸಿ ಈ ಸಮಾಜವನ್ನೇ ಸ್ವರ್ಗದೋಪಾದಿಯೊಳಗೆ ತಗೊಂಡು ಹೋಗುವಂಥ ಆ ಪೂಜ್ಯರು ಶಿರಟ್ಟಿ ಮಠದ ಸ್ವಾಮಿಗಳ ಈ ಒಂದು ವಿಶೇಷ ಕಾರ್ಯಕ್ರಮ ತುಲಾಭಾರ ನಮ್ಮೆಲ್ಲರಿಗೆ ಬಹಳ ಖುಷಿ ತಂದಿದೆ, ಅಭಿಮಾನ ತಂದಿದೆ. ಮತ್ತೊಮ್ಮೆ ಅವರಿಗೆ ವಂದಿಸಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದೊಳಗೆ ನಾನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಎಂ ಬಿ ಪಾಟೀಲ್ ಅವರು, ಸಲೀಂ ಅಹಮದ್ ಅವರು ಬರುವಾಗ ಮಾತಾಡ್ತಾ ಇದ್ರು. ವಿಶೇಷವಾಗಿ ಆಶ್ಚರ್ಯ ವ್ಯಕ್ತ ಮಾಡ್ತಕ್ಕಂಥ ಮಾತುಗಳು. ಎಂ ಬಿ ಪಾಟೀಲ್ರು ಈ ಮಠಕ್ಕೆ ಬಾಗಲಕೋಟೆ ಬಿಜಾಪುರಕ್ಕೆ ಇರುವಂತಹ ಸಂಬಂಧ ಹೇಗೆ ಹೊಸ ಸ್ವಾಮೀಜಿಯವರಾದ್ರೆ ಬಾಗಲಕೋಟೆಯಿಂದ ಅವ್ರಿಗೆ ಅರಿವೆಗಳು ಬರ್ತಾವು, ಅವ್ರಿಗೆ ಕಾಣಿಕೆಗಳು ಬರ್ತಾವು, ವಿಶೇಷವಾಗಿರ್ತಕ್ಕಂಥ ನಡತೆಗಳಿವೆ, ಅವು ಎಲ್ಲವನ್ನ ಹೇಳೋದು. ಸಲೀಂ ಅಹಮದ್ ಅವರಂತೂ ಆ ಮಠದ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರದಿಂದ ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನು ಸೋತವು. ಆ ಎಲ್ಲ ಮಾತುಗಳನ್ನು ಮೆಲುಕು ಹಾಕುವಂತ ಬಂದೀವಿ ನಾವು. ಅದು ನಮಗೆ ಬಹಳ ಮುದ ನೀಡಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿರೋದೇ ನಮ್ಮ ಪುಣ್ಯ ಭಾಗ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡು ಮತ್ತೊಮ್ಮೆ ಸಂಘಟಕರು ಈ ಅವಕಾಶವನ್ನು ನಾವು ಒಪ್ಪಿಸಿಕೊಟ್ರಿ. ಅದಕ್ಕಾಗಿ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ. ಇಲ್ಲಿ ಜಗದ್ಗುರು ಶಿರಹಟ್ಟಿ ಮಹಾಸ್ವಾಮೀಜಿಯವರಿಗೆ ಈಗ ಹುಬ್ಬಳ್ಳಿ ಅವ್ರದ್ದೇನು ಮುಂದೆ ಬಂಗಾರದ ತುಲಾಭಾರ ಇದೆ, ಆ ಬಂಗಾರದ ತುಲಾಭಾರಕ್ಕೆ ಹುಬ್ಬಳ್ಳಿ ಎಲ್ಲಾ ಭಕ್ತರು ಸೇರಿಸಿಕೊಟ್ಟಿರುವಂತಹ ಬಂಗಾರ 3 kg ಗಿಂತ ಬಂಗಾರ ಹೆಚ್ಚಾಗಿದೆ. ಈ ವೇದಿಕೆ ಮೇಲೆ
3 kg ಸಭಾ ನಿರ್ವಾಹಕರು ನಿರೂಪಿಸಬೇಕು. ಶ್ರೀ ಪ್ರಹ್ಲಾದ್ ಜೋಶಿಜಿ ಬಂಗಾರವನ್ನು ನೀಡಿ ಅವ್ರಿಗೆ ಗೌರವ. ಹಿರಿಯ ಪರಮ ಪೂಜ್ಯರಿಗೆ ಹುಬ್ಬಳ್ಳಿ ಧಾರವಾಡದ ಎಲ್ಲ ಜನತೆಯ ಪರವಾಗಿ ನಿಮ್ಮಿಂದ ಕೊಡಮಾಡಲ್ಪಟ್ಟಿರ್ತಕ್ಕಂಥ ದೇಣಿಗೆಯಿಂದ 3 kgಗಿಂತಲೂ ಹೆಚ್ಚು ಶಿರಹಟ್ಟಿಯ 13ನೇ ಪೀಠಾಧ್ಯಕ್ಷರಾದ ಫಕೀರ ಸಿದ್ದರಾಮ ಮಹಾಶಿವಯೋಗಿಗಳವರಿಗೆ ಮಹಾನ್ ಬಂಗಾರ ತುಲಾಭಾರದ ಬಂಗಾರ ತುಲಾಭಾರದ ಕಾರ್ಯಕ್ರಮ ಇದೆ. ಈ 11 kg ಬಂಗಾರ ಜಮಾ ಆಗಿದೆ. ಪೂಜ್ಯ ಗುರುಗಳ ಕನಸಾಗಿದೆ. ಈ ನಾಡಿನ ಬಡ ರಾಮಕೃಷ್ಣ ದೊಡ್ಡಮನಿ ಅವರು ಬರಬೇಕು. JS ಗಡ್ಡದೇವರಮಠರು ಮಾಜಿ ಶಾಸಕರು ಹಾಗೂ ರಾಮಕೃಷ್ಣ ದೊಡ್ಡಮನಿ ಅವರು ತಾಲೂಕಿನ ಪ್ರತಿನಿಧಿಗಳಾಗಿ ಸದ್ಯದ ಶಾಸಕರಾಗಿರುವಂತಹ ಚಂದ್ರು ಲಮಾನಿ ಅವರಿದ್ದಾರೆ. ನೂತನ ಶ್ರೀ ಜಗದ್ಗುರು 3000 ಮಠದ ಡಾಕ್ಟರ್ ಗುರುಸಿದ್ದರಾಜ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಈ ಕಾರ್ಯಕ್ರಮದ ಪರಮ ಪೂಜ್ಯ ಶ್ರೀ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಪಲ್ಲಕ್ಕಿ ಮಹೋತ್ಸವ ಆನೆ ಅಂಬಾರಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ವಿಧಾನ ಪರಿಷತ್ತಿನ ಸಭಾಪತಿಗಳು, ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಆನೆ ಅಂಬಾರಿ ಸಹಿತ 5,555 kg ನಾಣ್ಯಗಳ ತುಲಾಭಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಹಿರಿಯರು, ಕಾನೂನು ಮತ್ತು ಸಂಸದೀಯ ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಸನ್ಮಾನ್ಯ ಶ್ರೀ HK ಪಾಟೀಲ್ ಅವರೇ, ದೀಪ ಪ್ರಜ್ವಲನೆ ಮಾಡಿದಂಥ ಶಿಕಾರಿಪುರದ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ BI ವಿಜೇಂದ್ರ ಅವರೇ, ಅಂಬಾರಿ ತುಲಾಭಾರದ ಚಾಲನೆಯನ್ನು ನೀಡಿದಂಥ ಅರಣ್ಯ ಸಚಿವರು, ಆತ್ಮೀಯ ಸಹೋದರಂತ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರೇ, ಎಲ್ಲ ವೇದಿಕೆ ಮೇಲಿದ್ದಂಥ ಪರಮ ಪೂಜ್ಯ ಸ್ವಾಮಿಗಳ ಸಲ್ಲಿಸಿ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಶಾಸಕ ಮಿತ್ರರೇ, ಹಿರಿಯರೇ, ಗಣ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಆತ್ಮೀಯ ತಾಯಂದರೆ, ಹಿರಿಯರ ಸಹೋದರ ಸಹೋದರಿ, ನಾವು ನಮ್ಮ ಭಾರತ ದೇಶದ ಪರಂಪರೆ, ಸಂಸ್ಕೃತಿಯನ್ನ, ಸಂಪ್ರದಾಯಗಳನ್ನ ನಾವು ಗಮನಿಸಿದಾಗ ಇವತ್ತು ವಿವಿಧ ಸಂಪ್ರದಾಯದ ಮಠಗಳನ್ನು ನಾವು ಕಾಣ್ತೇವೆ. ಜಾತಿ, ಧರ್ಮ, ಸಿದ್ಧಾಂತವನ್ನು ಪ್ರತಿನಿಧಿಸಿ ಇವತ್ತು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಸೇವೆ ಸಲ್ಲಿಸಿ ನಾಡಿನ ಸುಖ ಶಾಂತಿ ಸಮೃದ್ಧಿಗೆ ಶ್ರಮಿಸುತ್ತಿರುವಂಥ ಮೌಢ್ಯಗಳ ಆಚರಣೆಗಳನ್ನ ಬೇಡ ಅಂತ ಶರಣಸುದ್ದಿ ಅಂತ ಅವತರಿಸಿದ ಮಹಾತ್ಮರೇ ಶಿರಾಜಿಯ ಶ್ರೀ ಜಗದ್ಗುರು ಫಕೀರೇಶ್ವರರು ದ್ವೇಷವನ್ನ ಬಿಡು, ಪ್ರೀತಿಯನ್ನು ಮಾಡುವಂಥ ಸಂದೇಶದಿಂದ ಇವತ್ತು ಭಾವೈಕ್ಯತೆಯನ್ನು ಬೆಳೆಸಿ ಪ್ರತಿ ಧರ್ಮಗಳಲ್ಲಿ ಇವತ್ತು ಸಾಮರಸ್ಯವನ್ನು ತಂದಿರುವಂಥ ಇತಿಹಾಸ ತಿಳಿಸಿ ಮಾಡಿದೆ. ನಾನು ಇವತ್ತು ನಮ್ಮ
ಖಾಜಾ ಅಮೀನ್ ದರ್ಗಾ ಅವತ್ತು ಸರ್ ಖಾಜಾ ಅಮೀನ್ ದರ್ಗಾದ ಜೊತೆ ಇವತ್ತು ಈ ಒಂದು ಹಿನ್ನೆಲೆ ಇರುವಂಥದ್ದು ಅವರ ಖಾಜಾ ಅಮೀನ್ ದರ್ಗಾದಲ್ಲಿ ಅದು ಹೇಳ್ತಾರೆ ಆವಾಗಿನ ಆ ಪವಾಡಗಳನ್ನು ಮಾಡಿಕೊಡುವಂಥದ್ದು ಅವತ್ತು ವಾಕ ಶಕ್ತಿ ಹೊತ್ತು ಅವ್ರ ಜೊತೆ ಏನಿರ್ತದೆ ಒಂದು ಕುಟುಂಬ ಇವತ್ತು ಸಹ ಆಗದಾಗ ಆ ಮಕ್ಕಳನ್ನ ಒಂದು ಖಾಜಾ ಅಮೀನ್ ದರ್ಗಾದಲ್ಲಿ ಆ ದರ್ಗಾ ಸಾಹೇಬ್ರನ್ನ ಬೇಡ್ಕೊಂಡಾಗ ಮಗು ಆಗ್ತದೆ ಆ ಮಗುವನ್ನ ಇವತ್ತು ಸಹ ನೀವು ನಮ್ಮ ಮಠಕ್ಕೆ ಇವತ್ತು ಸಹ ಅದನ್ನ ತಂದು ಕೊಡ್ಬೇಕು ಅನ್ನೋ ಮಾತನ್ನ ಇವತ್ತು ಸಹ ಹೇಳ್ತಾರೆ ಕೊಡ್ಬೇಕು ಅಂತೇಳಿ ಆ ಕುಟುಂಬಕ್ಕೆ ಮಕ್ಕಳಾಗ್ತದೆ ಆ ಮಕ್ಕಳಾದ್ಮೇಲೆ ಸಹಜವಾಗಿ ಇವತ್ತು ಸಹ ಆ ಮಠಕ್ಕೆ ಇವತ್ತು ಸಹ ಮಗುವನ್ನ ಮಠಕ್ಕೆ ಒಪ್ಪಿಸಲಾದ ಸಂದರ್ಭದಲ್ಲಿ ಮುಂದೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಈ ಕಾಡಾಟಗಳು ಎಲ್ಲರೂ ಪ್ರಾರಂಭ ಆದಾಗ ಅವ್ರಿಗೆ ಆ ಮಹಾತ್ಮರ ಕೊಟ್ಟಂತ ವಾಗ್ದಾನ ಇವತ್ತು ಸಹ ನೆನಪಿಗೆ ಬರ್ತದೆ ಆ ನೆನಪಿಗೆ ಬಂದ್ಮೇಲೆ ಅವತ್ತು ದಿವಸ ಬಂದು ಆ ಮಗುವನ್ನ ಆ ಖಾಜಾ ಅಮೀನ್ ದರ್ಗಾದ ಬಾಗಿಲು ಹೊಸ್ತಲ್ಲಿ ಇವತ್ತು ಸಹ ಹಾಕಿ ಹೋದಾಗ ಮುಂದೆ ಖಾಜಾ ಅಮೀನ್ ದರ್ಗಾ ಸಾಹೇಬರು ಅದನ್ನ ಪಾಲನೆ ಮಾಡಿ ಇವತ್ತು ದಿವಸ ಆ ಮಗುವನ್ನ ಸರ್ವ ಧರ್ಮದ ಒಂದು ಇದನ್ನ ಬೆಳೆಸಿದಂತದ್ದೇ ಇವತ್ತು ದಿವಸ ಫಕೀರೇಶ್ವರ ಮಹಾಸ್ವಾಮಿಗಳ ಒಂದು ಹಿನ್ನೆಲೆ ಇವತ್ತು ದಿವಸ ಇವತ್ತು ದಿವಸ ಮಾತೇಶ್ವರ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ನಮಗೂ ವಿಜಯಪುರಕ್ಕೆ ಈ ಒಂದು ನಂಟೇನಿದೆ ಕೇಳಿದ್ರೆ ಬಹಳ ಸಂತೋಷ ಅನಿಸ್ತದೆ. ಇವತ್ತು ನಮ್ಮ ದೇಶದ ಒಂದು ಇತಿಹಾಸದಲ್ಲಿ ಈ ಸೂಫಿ ಸಂತರ ಬಸವ ತತ್ವ ಈ ಎಲ್ಲವೂ ಕೂಡ ಒಂದೇ ಒಂದು ಸಂದೇಶವನ್ನು ಕೊಡ್ತವೆ. ಅದು ಬಸವ ತತ್ವ ಇರಲಿ, ಸೂಫಿ ಸಂತರ ಪರಂಪರೆ ಸಂಸ್ಕೃತಿಗಳಿರಲಿ, ಅವೆಲ್ಲವೂ ಕೂಡ ಇವ ನಾರವ ನಮ್ಮವ ಅನ್ನೋದು ಏನು ಸಂದೇಶವನ್ನು ತಿಳಿಸ ಸಾರ್ತವೆ. ಈ ಹಿನ್ನೆಲೆ ಇಟ್ಕೊಂಡಂತ ಈ ಮಠ ಇವತ್ತು ಎಲ್ಲೆಡೆ ಬಹಳ ದೊಡ್ಡ ಪ್ರಸಿದ್ಧಿಯಾಗಿ ಇವತ್ತು ದಿವಸ ಈ ದರ್ಗಾ ಇವತ್ತು ದಿವಸ ಮುನ್ನಡ್ಕೊಂಡು ಬಂದಿರುವಂಥದ್ದು, ಈ ಮಠ ಈ ಮುನ್ಕೊಂಡು ಬಂದಿರುವಂಥದ್ದು. ಈಗ ಉತ್ತರಾಧಿಕಾರಿಗಳಾಗಿ ಶ್ರೀ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಬಂದ್ಮೇಲೆ ಇವತ್ತು ಈಗ ಚಿಕ್ಕಪಾಟ್ರಿ ಹೇಳಿದಾಗೆ ಇಂಥ ಒಂದು ಮಾತು ಕಾರ್ಯವನ್ನು ಹಮ್ಮಿಕೊಂಡು ಇವತ್ತು ಪರಮ ಪೂಜ್ಯ ಹಿರಿಯ ಗುರುಗಳನ್ನ 75ನೇ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಅವರಿಗೆ ಗೌರವಿಸುವಂಥದ್ದು, ತುಲಾಭಾರವನ್ನ ಬಂಗಾರದಲ್ಲಿ ಮಾಡುವಂಥದ್ದು, ಆನೆ ಮೂಲಕ ಅಂಬಾರಿ ಮೂಲಕ ಅವ್ರನ್ನ ಅವರಿಗೆ ಗೌರವನ ಸಲ್ಲಿಸುವಂತಹದ್ದು. ಅದ್ರ ಜೊತೆಗೆ ಬಹಳ ಒಂದು ಮಹತ್ವದ ಮಾತನ್ನ ಲಿಂಗಾಲೇಶ್ವರ ಶ್ರೀಗಳು ಹೇಳಿದ್ರು. ಈ ಏನು ಬರ್ತದೆ ಈ ಎಲ್ಲಾ ಬಂಗಾರವನ್ನ ಇವತ್ತು ದಿವಸ ನಾವು ಮಠಕ್ಕೆ ನಾವು ಉಪಯೋಗಿಸುವುದಿಲ್ಲ, ಇದು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಇವತ್ತು ದಿವಸ ನಾವು ಬಯಸ್ಕೋತು ಅಂತ ಹೇಳಿದ್ರೆ ಬಹಳ ದೊಡ್ಡ ಒಂದು ಮಾತು. ಯಾಕಂದ್ರೆ ನಮ್ಮ ಮಠ ಮಾನ್ಯಗಳ ಕೊಡುಗೆ ಆ ರೀತಿ ಇವತ್ತು ದಿವಸ ಕಾಯಕ ದಾಸೋಹ ಇವತ್ತು ಶಿಕ್ಷಣ ಕೊಡುವ ಮೂಲಕ ನಮ್ಮ ಮಠ ಮಾನ್ಯಗಳು ಬಹಳ ದೊಡ್ಡ ಕೊಡುಗೆಯನ್ನು ಇವತ್ತು ದಿವಸ ಈ ನಾಡಿಗೆ ಕೊಟ್ಟಿದ್ದಾವ ಅನ್ನೋ ಮಾತಿನ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಇವತ್ತು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ದಿವಸ ನನಗೂ ಕೂಡ ಇವತ್ತು ಪೂಜ್ಯ ಶ್ರೀಗಳು ಲಿಂಗಾಲೇಶ್ವರ ಶ್ರೀಗಳು ಭಾಗವಹಿಸಬೇಕು, ಅಲ್ಲೆಲ್ಲವನ್ನ ನೋಡ್ಕೋಬೇಕು, ತಿಳ್ಕೋಬೇಕು ಅನ್ನೋ ಮಾತು ನನಗೆ ಅವರು ದೂರವಾಣಿ ಮೂಲಕ ಹೇಳಿದ್ರು. ಆ ಪ್ರಕಾರವಾಗಿ ನಾನು ಬಂದು ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷದಿಂದ ಈ ಒಂದು ಪುಸ್ತಕವನ್ನು ಜೀವನ ದರ್ಶನ ಪ್ರವಚನ ಅನ್ನೋದು ಏನು ಇಂಗ್ಲಿಷ್ನಲ್ಲಿ ನಮ್ಮ ಹಿರೇ ಒಡೆಯರವರು ಏನು ಗ್ರಂಥವನ್ನು ರಚಿಸಿದ್ದಾರೆ, ಆ ರಚನಾ ಇವತ್ತಿನ ಗ್ರಂಥವನ್ನು ಬಿಡುಗಡೆ ಮಾಡುವ ಮೂಲಕ ಇವತ್ತು ಆ ಗ್ರಂಥದಲ್ಲಿ ಅನೇಕ ವಿಚಾರಗಳನ್ನ ಫಕೀರ ಸಿದ್ದರಾಮ ಸ್ವಾಮಿಗಳು ಮಾನಸಿಕ ಪುತ್ರ ಅಂತ ಹೇಳಿ, ಅದೇ ಜೊತೆಗೆ ನಮ್ಮ ಶ್ರೀಶೈಲ ಜಗದ್ಗುರುಗಳು ಕೂಡ ಅನೇಕ ವಿಚಾರಗಳನ್ನ ಲಿಂಗಾಲೇಶ್ವರ ಶ್ರೀಗಳ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಇವತ್ತು ಲಿಂಗಾಲೇಶ್ವರ ಪ್ರವಚನಗಳು ಇವತ್ತು ಸಹ ಎಲ್ಲ ಕಡೆ ನಾಡಿನಾದ್ಯಂತ ದೇಶದಾದ್ಯಂತ ಬಹಳಷ್ಟು ಇವತ್ತು ಪ್ರಚಾರವನ್ನು ಪಡ್ಕೊಂಡು ಅವ್ರನ್ನ ಆರಾರಾಮ್ ಬಾಪು ಅಥವಾ ಮೊರಾರಿ ಬಾಪು ಆಫ್ ಕರ್ನಾಟಕ ಅಂತ ಹೇಳುವಂಥ ಮಾತುಗಳನ್ನ ಇವತ್ತು ದಿವಸ ಅವರು ತಿಳಿಸಿದ್ದಾರೆ. ಅದೇ ರೀತಿ ನಿಡಸೋಸಿಯ ಜಗದ್ಗುರು ಕೂಡ ಶುಭವನ್ನ ಇವತ್ತು ದಿವಸ ಹಾರೈಸಿದ್ದಾರೆ. ಅದಕ್ಕೆ ಪ್ರವಚನ ಮಹಾಸ್ವಾಮಿಗಳು ಹತ್ತನೇ ಮಠದ ಮೂಡಿಗೆ ಮಠದವರು ಕೂಡ ದಿವಸ ಬಸವಣ್ಣವರ ತತ್ವದ ಮೇಲೆ ಇವತ್ತು ಅಲ್ಲಮರ ಮತ್ತು ಅಕ್ಕಮಾದಿಯವರನ್ನ ನಿರ್ಮಾಣಿಸಿಕೊಂಡು ದಿವಸ ಅವರ ಮಾತುಗಳನ್ನ ಹೇಳಿದ್ದಾರೆ. ಬಾಬಾ ರಾಮದೇವರು ಕೂಡ ಇವತ್ತು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ಈ ಮಠದ ಬಗ್ಗೆ ಶ್ರೀಗಳ ಬಗ್ಗೆ ಇವತ್ತು ಹೇಳಿದ್ದಾರೆ. ಈ ಒಂದು ಮಠ ಇವತ್ತು ಭಾರತ ದೇಶದ ಪರಂಪರೆ ಸಂಸ್ಕೃತಿ ಭಾವೈಕ್ಯತೆಯನ್ನ
ಮುಂದುವರಿಸ್ಕೊಂಡು ಹೋಗುವಂಥ ಮಟ್ಟ ಎಲ್ಲ ಜಾತಿ ಧರ್ಮಗಳನ್ನ ಆಚರಿಸಿಕೊಂಡು ಎಲ್ಲರಿಗೂ ಇವತ್ತು ದಿವಸ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡುವಂಥ ಮಾತನ್ನು ಅವರು ಏನು ಹೇಳಿದ್ದಾರೆ, ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನು ಮಾಡಬೇಕು ಅಂತ ಮಾತೇ ದೃಷ್ಟಿಯಿಂದ ಅವರು ಈ ಹಿನ್ನೆಲೆ ದಿವಸದಲ್ಲಿ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಹಾರಿಸಿ ನಾನು ಕೂಡ ವಿಜಯಪುರದಾಗಿ ಇವತ್ತು ಗುರುಗಳ ನಾನು ಬಹುಶಃ ಹುಬ್ಬಳ್ಳಿಯವರೆಲ್ಲರೂ ಬಂದು ತಮ್ಮ ಪಾಲಿನ ಇವತ್ತು ದಿವಸ ಗೌರವವನ್ನು ಅರ್ಪಿಸಿದರು. ವಿಜಯಪುರದ ಪರವಾಗಿ ನಮ್ಮ ಗಜಾಮಿಂದಗಾದ ಪರವಾಗಿ ನಾನು ಕೂಡ ನನ್ನ ಬದುಕುವಂಥ ನನ್ನ ಕಾರ್ಯಕ್ರಮ ಕೂಡ ನಾನು ಕೂಡ ಇವತ್ತು ತಂದೆ ನನ್ನ ಮುಗಿಸ್ತದಿಂದ ಮಾತಾಡೋ ಸಂದರ್ಭ ಹೇಳಿ ನನ್ನ ಮಾತಿಗೆ ಎಲ್ಲರಿಗೂ ನಮಸ್ಕಾರ ಮಾತು. ಮಾವುತರು ಮತ್ತು ವೈದ್ಯರು ಆನೆಯ ತುಲಾಭಾರವನ್ನು ಮೊದಲು ಮಾಡಿಬಿಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಶೇಷ ಅಂದರೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಾಯಕರ ಪೈಕಿ ಸನ್ಮಾನ್ಯ ಜಗದೀಶ್ ಶೆಟ್ಟರು, ಈಶ್ವರ್ ಖಂಡ್ರೆ ಅವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಂದನೇ ಆ ಆನೆ ಅಂಬಾರಿ ತುಲಾಭಾರಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪವಾಗಿತ್ತು. ತಾವೆಲ್ಲ ಗಮನಿಸಬೇಕು, ಸರ್ಕಾರದ ಆದೇಶ ಸಿಗುವಲ್ಲಿ ಎಲ್ಲ ಸಹಾಯಗಳಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಹಳಷ್ಟು ಸಹಾಯವನ್ನು ನಮಗೆ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಂದಲೇ ಈ ಪ್ರಮುಖವಾದ ತುಲಾಭಾರದ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಾವು ಬಯಸಿದ್ದೇವೆ. ಅವರೆಲ್ಲರೂ ವಿಶೇಷ ವಿಮಾನದ ಮೂಲಕ ನಿರ್ಗಮಿಸಬೇಕಾಗಿರೋದ್ರಿಂದ ಮತ್ತು ಆನೆಗೆ ವಯಸ್ಸಾಗಿದೆ ಮತ್ತು ಸುಸ್ತಾಗಿದೆ, ಅದರ ತುಲಾಭಾರವನ್ನು ಮುಗಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಎಲ್ಲ ದಾನಿಗಳು ಸಾಕಷ್ಟು ಜನ ತಾವು ಕಾಣಿಕೆಯನ್ನು ಕೊಟ್ಟಿದ್ದೀರಿ, ಬಂಗಾರವನ್ನು ಕೂಡ ಕೊಟ್ಟಿದ್ದೀರಿ. ಜೊತೆಗೆ 367 ಬ್ಯಾಗ್ಗಳನ್ನು ಅಲ್ಲಿ ತಾವು ಇಡಬೇಕಾಗಿತ್ತು. ತಾವೆಲ್ಲರೂ ಆ ಆನೆ ಮೇಲಿನ ಪ್ರೇಮಕ್ಕೆ ಒಂದನ್ನು ಬದಲಾವಣೆ ಮಾಡಿಕೊಳ್ಬೇಕು. ನಾವು ನಂತರದಲ್ಲಿ ಅದನ್ನು ನಿಮಗಾಗಿ ಅಲ್ಲಿ ಆ ತಕ್ಕಡಿಯಲ್ಲಿ ನಿಲ್ಲಿಸ್ತೇವೆ. 367 ಜನರ ಕುಟುಂಬಕ್ಕೂ ಏನು ದಾನ ಮಾಡಿದಿರಿ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದಿಸ್ತೇವೆ ಮತ್ತು ಅವ್ರನ್ನ ಅಲ್ಲಿ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅಂಬಾರಿ ತುಲಾಭಾರವನ್ನು ಆನೆಯ ಆರೋಗ್ಯಕ್ಕಾಗಿ ಅದರ ಒಂದು ಭಾರವನ್ನು ಕಡಿಮೆ ಮಾಡಬೇಕು ಅನ್ನೋದಕ್ಕಾಗಿ ತಾವೆಲ್ಲರೂ ಒಪ್ಪಿಗೆ ಕೊಟ್ಟರೆ ಸನ್ಮಾನ್ಯ ಅರಣ್ಯ ಸಚಿವರಿಂದ ಅದನ್ನು ಮಾಡಿಬಿಡ್ತೇವೆ. ಇನ್ನೊಂದು ಚಪ್ಪಾಳಿ ತಟ್ಟೋದು ಬಹಳ ಸುಲಭ ಐತಿ. ಆತಗಳು ತುಲಾಭಾರ ಅಂತ ಎದ್ದು ಹೋದ್ರಿ ಅಂದ್ರೆ ನೀವೇನು ನಮ್ಮ ಕಾರ್ಯಕ್ರಮಕ್ಕೆ ಕಾಣಿಕೆ ಕೊಟ್ಟಂಗಲ್ಲ. ಅದಕ್ಕೆ ಅದು ಮುಗಿದ ಮೇಲೆ ಜಗದ್ಗುರುಗಳವರ ಆಶೀರ್ವಚನ ಆಗುವವರೆಗೂ ಕೂಡ ತಾವು ಎಲ್ಲೂ ಹೋಗಬಾರದು ಅಂತಕ್ಕಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛಪಡ್ತೇವೆ. ಈಗ ಸನ್ಮಾನ್ಯ ಮುಂದಗಡೆ ಸೇವಾದಾರಿಗಳೆಲ್ಲರೂ ಹಿಂಸರಿಸಿ, ಎಲ್ಲರಲ್ಲಿ ಆನೆ ಮುಂದೆ ಇರತಕ್ಕಂಥ ಎಲ್ಲ ಜನ ಹಿಂಸರಿಬೇಕು. ದಯವಿಟ್ಟು ಎಲ್ಲರೂ ಹಿಂಸರಿಬೇಕು. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ದಯವಿಟ್ಟು ಎದ್ದಿಂತವ್ರು ಎಲ್ಲ ಸರಿಬೇಕು. ಇಲ್ಲಿ ಎಲ್ಲ ಗಣ್ಯರಿಗೆ ಕಾಣಿಸಂಗಿಲ್ಲ. ಎಲ್ಲ ಸೇವಾದಾರಿಗಳು ಜನರ ಸರಿಸಬೇಕು. ಯಾರು ಮುಂದೆ ಬರಬೇಡಿ, ಯಾರು ಎದ್ದು ಬರಬೇಡ್ರಿ. ದಯವಿಟ್ಟು ಯಾರು ಆನೆ ಹತ್ರ ಬರಬಾರ್ದು. ಎಲ್ಲರೂ ಯಾರು ಎದ್ದು ಬರಬೇಡ್ರಿ, ಎಲ್ಲ ಕೂತ್ಕೊಡ್ರಿ, ಎಲ್ಲರಿಗೂ ಕಾಣಿಸ್ತದೆ. ಈಶ್ವರ್ ಬಟನ್ ಒತ್ತುವ ಮುಖಾಂತರವಾಗಿ ಆನೆ ಅಂಬಾರಿ ಸಹಿತ ತುಲಾಭಾರದ ಆ ಕಡೆಗೆ ಚಾಲನೆ ಕೊಡ್ತಾ ಇದ್ದಾರೆ. ತಕ್ಕಡಿಯ ಭವ್ಯವಾಗಿರ್ತಕ್ಕಂಥ ತಕ್ಕಡಿ ಇದೆಲ್ಲ ಕಣ್ ತುಂಬಿಕೊಳ್ತಕ್ಕಂಥ ಸಂದರ್ಭ. ಇತಿಹಾಸದಲ್ಲಿ ಯಾರೂ ಮಾಡಿಸದೇ ಇರ್ತಕ್ಕಂಥ ಒಂದು ತಕ್ಕಡಿಯನ್ನು ಮಾಡಿಸಿ ತಕ್ಕಡಿಯಲ್ಲಿ ಆನೆ ನಿಂದಿರಬೇಕು. ನೀನು ಎಳಿಬೇಡ್ರಿ, ರಿಮೋಟ್ ಮ್ಯಾಗ ತಾನೇ ಹೋಗ್ತದ. ರಾಜು ಆಗತ್ತ ಕೊಡ್ಬೇಡ್ರಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಮಾನ್ಯ ಶ್ರೀ ಪಾಟೀಲ್ ಸಾಹೇಬ್ರೆ, ಕಾರ್ಯಾಧ್ಯಕ್ಷರಾದ ಶ್ರೀ ಸಲೀಂ ಅಹಮದ್ ಅವರೇ, ವೇದಿಕೆ ಮೇಲೆ ಅನೇಕ ಜನ
ಈ ಒಂದು ಪೂಜ್ಯರ ಸಂಸ್ಥಾನದ ಪೀಠದ ಭಕ್ತಾದಿಗಳಾದಂಥ ಸುಮಾರು ಸಾವಿರಾರು ಜನ ಇಲ್ಲಿ ಸೇರಿದರೆ ಅಭಿಮಾನಿಗಳು ಮತ್ತೆ ಮಾಧ್ಯಮದ ಮಿತ್ರರು ಎಲ್ಲರಿಗೂ 5 ಆನೆ ಅಂಬಾರಿ ಉತ್ಸವ ಏನು ಇವತ್ತು ಪೂಜ್ಯರ ತುಲಾಭಾರ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಕೃತಿ ಇದೆ. ಇಲ್ಲಿ ಎಲ್ಲ ಅಂದ್ರೆ ಹಿಂದೂ ಮುಸ್ಲಿಂ ಕೀರ್ತಿ ಇವತ್ತಿನ ದಿನಮಾನಗಳಲ್ಲಿ ಏನು ಸಮನ್ವಯದ ಅವಶ್ಯಕತೆ ಇದೆ, ಏನು ಅವೈಕ್ಯತೆ ಅವಶ್ಯಕತೆ ಇದೆ, ಆ ರೀತಿಯಲ್ಲಿ ಈ ಮಠವು ಇವತ್ತು ದೇಶದಲ್ಲಿ ಅನೇಕ ಜಾತಿ ಅನೇಕ ಭಾಷೆ ಅನೇಕ ಈ ದೇಶದಲ್ಲಿ ಸಾವಿರಾರು ಮತ್ತೊಂದು ಧರ್ಮದವರನ್ನು ಇವರು ದ್ವೇಷ ಮಾಡಿದರೆ ಅದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪರಸ್ಪರ ಪ್ರೀತಿ ರಾಮರಾಜ್ಯ ಅದರ ಪೂರ್ವಭಾವದಲ್ಲಿ ರಥಯಾತ್ರೆ ಮಹಾನಗರದಲ್ಲಿ 20 ಕಡೆ ನಡೆದು ಅದಾದ ಮೇಲೆ ಬಂತು ಉತ್ಸವ ನಡೆದು ಬಂದ ಅಮೃತ ಮಹೋತ್ಸವದ ಮುಖ್ಯವಾಗಿ ಈ ಪೂಜೆ ಕಾರ್ಯಕ್ರಮ ಇದೆ. सिद्धरामेश्वर महाराज की, सिद्धरामेश्वर महाराज की शिवभक्तिಯ ಅಭಿವೃದ್ಧಿ ಪ್ರಸಾದಿತರಾದ ಜಗದ್ಗುರು ಪಂಡಿತ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವ 3 ಸಂಸ್ಥಾನದ ಉತ್ತರಾಧಿಕಾರಿಗಳಾಗಿರುವಂತಹ ಪಂಡಿತ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರೇ, ಎಲ್ಲ ಪೂಜ್ಯರೇ, ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿ ಮಹೋದಯರೇ, ಶಾಸಕರೇ, ಮಹಾಜನರೇ, ಮಾತೆಯರೇ, ಹೂವು ತನ್ನೆಲೆಯ ತೆಗೆದರೆ ಅಂದ ಚಂದ ಸುಗಂಧವ ಬೀರುವುದು, ರಾತ್ರಿ ತನ್ನೆದೆಯ ತೆಗೆದರೆ ಕೋಟಿ ಕೋಟಿ ನಕ್ಷತ್ರಗಳ ದರ್ಶನವಾಗುವುದು, ಸಮುದ್ರ ತನ್ನೆದೆಯ ತೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಎದೆಯನ್ನು ತೆಗೆದರೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚುಗಳೇ ಕಾಣಿಸುವಂಥ ಕಾಲದಲ್ಲಿ ಹುಬ್ಬಳ್ಳಿಯ ಭಕ್ತರು, ಶಿರಟ್ಟಿಯ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠದ ಭಕ್ತರೆಲ್ಲರೂ ತಮ್ಮ ಪ್ರೀತಿಯ ಭಕ್ತಿಯ ಹೃದಯವನ್ನು ಇಲ್ಲಿ ತೆಗೆದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಇದೊಂದು ಫಕೀರೇಶನ ಸಂಕಲ್ಪ ಇತ್ತು. 2001ನೇ ಇಸ್ವಿಯಲ್ಲಿ ಸಂಶಿಯಲ್ಲಿ ತುಲಾಭಾರ ನಡೆದಿರುವಂತಹ ಸಂದರ್ಭದಾಗ ಫಕೀರೇಶನ ತುಲಾಭಾರ ಆನೆ ಅಂಬಾರಿ ಸಹಿತ ಆಗಬೇಕು ಅನ್ನುವಂಥ ಒಂದು ಅಪ್ಪಣೆಯಾಗಿತ್ತು. 2001ನೇ ಇಸ್ವಿಯಲ್ಲಿ ಆಗಿರುವಂಥ ಅಪ್ಪಣೆ 2024ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯ ಭಕ್ತರಿಂದ ನೆರವೇರಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಮಠದ ಕಿರಿಯ ಸ್ವಾಮಿಗಳವರು ಇಲ್ಲಿ ಪ್ರಯತ್ನ ಮಾಡಿದ್ದಾರೆ. ಈ ಆಗಿರುವಂಥ ಕಾರ್ಯವನ್ನು ನೋಡಿದ್ರೆ ಗದ್ದಿ ಗಮ್ಮತ್ ನೋಡು, ಸೊಕ್ಕಲ್ ಗಮ್ಮತ್ ನೋಡು ಅನ್ನುವಾಗ ಗದ್ದಿ ಗಮ್ಮತ್ತು ಆಟದಂತೆ ಎಲ್ಲ ಕಾರ್ಯವನ್ನು ನೀರಿನಲ್ಲಿಯ ಕೊಡ ಹೇಗೆ ಭಾರ ಇರುವುದಿಲ್ಲೋ ಹಾಗೆ ಸರಳವಾಗಿ ಎಲ್ಲ ಕಾರ್ಯಗಳನ್ನು ನಮ್ಮ ಕಿರಿಯ ಸ್ವಾಮಿಗಳಾಗಿರುವಂಥ ಫಕೀರ ಲಿಂಗಾಲೇಶ್ವರ ಸ್ವಾಮಿಗಳು
ಮಾಡಿದ್ದಾರೆ. ಇವತ್ತಿನ ದಿವಸ ತುಲಾಭಾರ ನಡೆದಿದೆ. ನಾನು ಥೈಲ್ಯಾಂಡಿಗೆ ಹೋದಾಗ ನನ್ನ ತೊಡೆಯ ಮೇಲೆ ಹುಲಿಗಳು ಮಲಗಿದ್ದು, ಥೈಲ್ಯಾಂಡಿಗೆ ಹೋದಾಗ ನನ್ನ ತೊಡೆಯ ಮೇಲೆ ಹುಲಿಗಳು ಮಲಗಿದ್ದು ಅದು ಇತಿಹಾಸ. ಆ ರೀತಿಯಲ್ಲಿ ಇವತ್ತು ಆನೆ ಮೇಲೆ ಕುಳಿತುಕೊಂಡು ಅಂಬಾರಿಯಲ್ಲಿ ಕುಳಿತುಕೊಂಡು ನೀವು ಮಾಡಿರುವಂಥ ತುಲಾಭಾರವನ್ನು ಜಗದ್ಗುರು ಫಕೀರೇಶ ಗದ್ದುಗೆಯಲ್ಲಿರುವಂಥ ಜಗದ್ಗುರು ಫಕೀರೇಶ ನಾನು ಸಂತೋಷ ಆಗ್ತಾ ಇದ್ದೇನೆ. ಈ ಕಟ್ಟಡಿಯ ಮೇಲೆ ದೇಶದ ಭಾವನೆಗಳನ್ನು ಇಟ್ಕೊಳ್ಬಾರದು. ನಾವು ಫಕೀರ ಸ್ವಾಮಿಗಳು ದೇಶವನ್ನು ಬಿಟ್ಟರೆ ಮಾತ್ರ ಫಕೀರ ಸ್ವಾಮಿಗಳು ದೇಶವನ್ನು ಬಿಡೋದಕ್ಕೆ ನಾವು ಫಕೀರ ಸ್ವಾಮಿ ಅಲ್ಲ ಅಂತೇಳಿ ಸಂದೇಶ, ಫಕೀರೇಶನ ಸಂದೇಶ ಅಂತ ಒಂದು ಫಕೀರ ಸ್ವಾಮಿಯ ಭಾವೈಕ್ಯತಾ ಮಠದ ಫಕೀರ ಸ್ವಾಮಿಯ ಕಾರ್ಯಕ್ರಮಕ್ಕೆ ನಾಡಿನ ಲಕ್ಷಾಂತರ ಜನ ಸೇರುವುದರ ಮುಖಾಂತರ ಅದಕ್ಕೆಲ್ಲ ಶೋಭೆಯನ್ನು ತಂದಿದೆ. ಶಿವನ ತುಲಾಭಾರ ನಡೆದತ್ತು. ಪಾರ್ವತಿ ದೇವಿ ಮಾಡಲಿಟ್ಟಿದ್ದು ಬಂಗಾರವನ್ನು ಬೇಕಾದಷ್ಟು ತಕ್ಕಡಿಯಲ್ಲಿಟ್ಟು ಶಿವನ ತಕ್ಕಡಿ ಮೇಲೆ ಏರಿಲ್ಲ. ಅವಾಗ ಶಿವ ಹೇಳ್ತಾನ, ನೀನು ದುರಹಂಕಾರದಿಂದ ತುಲಾಭಾರವನ್ನು ಮಾಡಲಿಕ್ಕತ್ತೀರಿ, ಭಕ್ತಿಯಿಂದ ಮಾಡಿದರೆ ತುಲಾಭಾರ ನೆರವೇರ್ತಾ ಇದೆ ಅನ್ನುವಂಥ ಮಾತನ್ನು ಶಿವ ಪಾರ್ವತಿಗೆ ಹೇಳಿದಾಗ ಪಾರ್ವತಿ ದೇವಿ ಏನು ಮಾಡಬೇಕು ಅಂತೇಳಿ ಕೇಳಿದ್ದು. ಏನು ಮಾಡಬೇಕು ಅಂತೇಳಿ ಕೇಳಿದಾಗ ಒಂದು ಪತ್ರಿಯ ದಳವನ್ನು ಬಂಗಾರದ ಮೇಲೆ ಇಡು, ಆ ಪರಡಿ ತಳಗಿಳಿತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಆವಾಗ ಶಿವ ಹೇಳಿದಾಗ ಪಾರ್ವತಿ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳೇ, ಶಾಸಕ ಮಿತ್ರರೇ, ಸಮಾಜದ ಎಲ್ಲ ಹಿರಿಯ ಮುಖಂಡರೇ, ಶರಣೆಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಭಾವೈಕ್ಯದ ರಥಯಾತ್ರೆ ಒಂದು ಸಂಭ್ರಮದ ಜೊತೆಗೆ ಶಿರಟ್ಟಿಯ ಭಾವೈಕ್ಯತಾ ಸಂಸ್ಥಾನ ಪೀಠದ ಶ್ರೀಮದ್ ಮಹಾರಾಜ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಗಳ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷವನ್ನು ತಂದಿದ್ದಂಥ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ತಂದಿದೆ. ಈ ಅಮೃತ ಮಹೋತ್ಸವದ ಪ್ರಯುಕ್ತ ಒಂದು ಭಾವೈಕ್ಯತಾ ರಥಯಾತ್ರೆ ಸುಮಾರು 20 ದಿನಗಳಿಂದ ನಡೀತಾ ಇರ್ತಕ್ಕಂಥದ್ದು. ಇಂದು ವಿಶೇಷವಾಗಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ತುಲಾಭಾರ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕಣ್ತುಂಬ ನೋಡೋದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ವಿಶೇಷವಾಗಿ 5 ಆನೆಗಳ ಅಂಬಾರಿಯ ಉತ್ಸವಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿದ್ದೇವೆ. ದ್ವೇಷ ಬಿಡು, ಪ್ರೀತಿ ಮಾಡು ಎಂಬ ಸಂದೇಶವನ್ನ ಈ ಪೀಠ ಶತಮಾನಗಳಿಂದಲೂ ಕೂಡ ಸಾರ್ಕೊಂಡು ಬಂದಿರತಕ್ಕಂಥದ್ದು. 12ನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಾಜದ ಕನಸನ್ನ ನನಸು ಮಾಡ್ತಿರ್ತಕ್ಕಂಥದ್ದು ಈ ಪವಿತ್ರವಾಗಿರ್ತಕ್ಕಂಥ ಪೀಠ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಇವತ್ತು ಸಮಾಜದಲ್ಲಿ ಸಾಮರಸ್ಯಕ್ಕಾಗಿ ಪೀಠ ನಿರ್ವಹಿಸ್ತಾ ಇರ್ತಕ್ಕಂಥ ಪಾತ್ರ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಹಿಂದೂ ಮುಸ್ಲಿಂ ನಡುವೆ ದ್ವೇಷವನ್ನು ದೂರ ಮಾಡಿ ಭ್ರಾತೃತ್ವವನ್ನು ಬಿತ್ತುವಲ್ಲಿ ಈ ಮಠ ಮಾಡಿರ್ತಕ್ಕಂಥ ಕೆಲಸ ಅಸಾಧಾರಣವಾಗಿರ್ತಕ್ಕಂಥದ್ದು. ಮತ್ತು ಇದರಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಟ್ಟಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಸಂತೋಷ ಅನಿಸ್ತದೆ. ಶರಣೆಯರೇ, ಇವತ್ತು ಈ ಅಮೃತ ಮಹೋತ್ಸವದ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಪ್ರತಿಯೊಂದು ಧರ್ಮವೂ ಸಹ ದಾನದ ಮಹತ್ವವನ್ನ ಸಾರಿರ್ತಕ್ಕಂಥದ್ದು. ದಾನದ ಬಗ್ಗೆ ಹೇಳದೇ ಇರ್ತಕ್ಕಂಥ ಧರ್ಮ ಯಾವುದೂ ಇಲ್ಲ. ಇವತ್ತು ನಾವೆಲ್ಲರೂ ಸಹ ಗುಡಿಯಲ್ಲಿ ದೇವರನ್ನ ಕಾಣ್ತೇವೆ, ಕಲ್ಲಿನಲ್ಲಿ ದೇವರನ್ನ ಕಾಣ್ತೇವೆ, ನೀರಿನಲ್ಲಿ ದೇವರನ್ನ ಕಾಣ್ತೇವೆ, ಅಗ್ನಿಯಲ್ಲಿ ನಾವು ದೇವರನ್ನ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದ್ರೆ ಇಂದಿನ ಕಾಲಘಟ್ಟದಲ್ಲಿ ಮನುಷ್ಯನಲ್ಲಿ ದೇವರನ್ನ ಕಾಣ್ತಕ್ಕಂಥ ಕೆಲಸ ಇವತ್ತು ಆಗ್ಬೇಕಾಗಿರ್ತಕ್ಕಂಥದ್ದು. ಮನುಷ್ಯನಲ್ಲಿ ದೇವರನ್ನ ಕಂಡಾಗ ಮಾತ್ರ ಇವತ್ತು ಸಮಾಜದಲ್ಲಿ ಇವತ್ತು ನೆಮ್ಮದಿಯನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಅಮೃತ ಮಹೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಾವೇ ಇವತ್ತು ಪುಣ್ಯವಂತರು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನಾನು ಕೂಡ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೇನೆ. ಇಂಥ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿ
ಎಲ್ಲ ಗುರು ಹಿರಿಯರ ಒಂದು ಆಶೀರ್ವಾದನ ಪಡೆದಕ್ಕೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಗಳ ಪಾದಾರವಿಂದಗಳಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಿದ್ದೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಇರಲಿ. ಪರಮ ಪೂಜ್ಯರ 30 ದಿನಗಳ ಕಾಲ ನಡೆದಿರ್ತಕ್ಕಂಥ ಪ್ರವಚನ, ಜೀವನ ದರ್ಶನ ಇದೇ ವೇದಿಕೆಯಲ್ಲಿ ಅದನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಧನ್ಯವಾದಗಳು. ತನಕ ಹೋಗಬಾರ್ದು. ಕೊನೆಯ ಆಶೀರ್ವಚನ ಹುಬ್ಬಳ್ಳಿಯ ಜಗದ್ಗುರುಗಳವರಲ್ಲಿದೆ. ಇನ್ನು ರಾಜ್ಯ ಮತ್ತು ಕೇಂದ್ರದ ಸಚಿವರುಗಳ ಭಾಷಣಗಳಿದ್ದಾವೆ. ವಿಷಯದಲ್ಲಿ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ ಶಾಲೆಯನ್ನು ತೆಗೆದಿರ್ತಕ್ಕಂಥವರಿಗೆ ಕೇಂದ್ರದಲ್ಲಿ ಅಂದ್ರೆ ಪ್ರಧಾನಮಂತ್ರಿಗಳು ಪದ್ಮಶ್ರೀ ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ. ಅಂತಹ ಗಣ್ಯರಿಗೆ 25 ಜನರಿಗೆ ಸತ್ಕಾರ ಇದೆ. ಅಂಥವ್ರನ್ನ ನೋಡಿದ್ರೆ ಮನೆಗೆ ಹೋಗೋದಿದ್ದೇ ಇರ್ತದೆ, ಮನೆಯಲ್ಲಿ ಹೋಗೋದಿಲ್ಲ. ಅದಕ್ಕೆ ಕಾಲಿಲ್ಲ ಕೈಯಿಲ್ಲ. ಅದಕ್ಕಾಗಿ ದಯವಿಟ್ಟು ನೀವು ಆ ಕಾರ್ಯಕ್ರಮ ಮುಗಿಯುವ ತನಕ ಹೋಗಬಾರ್ದು. ನಿಮ್ಮ ಊಟಕ್ಕೂ ವ್ಯವಸ್ಥೆ ಇರೋದ್ರಿಂದ ದಯವಿಟ್ಟು ಇನ್ನೊಂದು ಅರ್ಧ ತಾಸಿನ ಮೆಟ್ಟಿಗೆ ಶಾಂತತೆಯನ್ನು ಕಾಪಾಡ್ಕೋಬೇಕು. ತೊಂದರೆಗಳಿಂದ ಬಂದಂಥ ಎಲ್ಲ ಭಕ್ತಾದಿ ಜನಕ್ಕೆ ಶರಣು ಶರಣಾರ್ಥಿ. ಇಂದು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ದಾಖಲೆ, ಜಾಗತಿಕ ದಾಖಲೆಯನ್ನು ನಮ್ಮ ಪರಮ ಪೂಜ್ಯ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಶಿರಟ್ಟಿ ಮಠ ಅವರು ನೆರವೇರಿಸಿದ್ದಾರೆ. ಅದನ್ನು ಕಣ್ತುಂಬುವಂಥ ಭಾಗ್ಯ ನಮಗೆಲ್ಲರೂ ಕೂಡ ಒದಗಿಸಿಕೊಟ್ಟಿದ್ದಾರೆ. ಪ್ರಥಮದಲ್ಲಿ ಅವರ ಪಾದಾರಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರು ಸಿದ್ದರಾಘವೇಂದ್ರ ಮಹಾಸ್ವಾಮಿಗಳು ಮೂಸಾರ ಮಠ ಅವರ ಪಾದಗಳಲ್ಲಿ ನಮಸ್ಕರಿಸಿ, ಜಗದ್ಗುರು ಫಕೀರೇಶ್ವರ ಮಹಾಸ್ವಾಮಿಗಳು ಶಿರಟ್ಟಿ ಮಠ ಅವರ ಪಾದಗಳಲ್ಲಿ ನಮಸ್ಕರಿಸಿ, ಅಧ್ಯಕ್ಷತೆ ವಹಿಸಿರುವಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಯಾದಂಥ ಜಗದೀಶ್ ಶೆಟ್ಟರ್ ಅವರೇ, ಕೇಂದ್ರದ ಸಚಿವರು ಆತ್ಮೀಯರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಗೌರವಾನ್ವಿತ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿ ಅವರೇ, ಹಿರಿಯರಾದಂಥ CM ಇಬ್ರಾಹಿಂ ಅವರೇ, ಈಗ ತಾನೇ ಮಾತನಾಡಿದಂಥ ಶ್ರೀ BY ವಿಜೇಂದ್ರ ಅವರೇ, ಹಾಗೂ ರಾಜ್ಯ ಸಚಿವ ಸಂಪುಟದ ಎಲ್ಲ ಸಚಿವರೇ, ಶಾಸಕ ಮಿತ್ರರೇ, ಹುಬ್ಬಳ್ಳಿಯ ಶಾಸಕರಾದಂಥ ಅಬ್ಬಯ್ಯ ಅವರೇ, ಅರವಿಂದ್ ಬೆಲ್ಲಲ್ ಅವರೇ, ನೆರೆದಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂದಿರೇ, ಮಾಧ್ಯಮ ಸ್ನೇಹಿತರೆ, ಇಲ್ಲಿ ಜಾಸ್ತಿ ಇವತ್ತು ಅದ್ಭುತವಾಗಿರುವಂಥ ಒಂದು ಭಕ್ತಿಯ ಪ್ರಭಾವ ಉಕ್ಕಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಪರಮ ಪೂಜ್ಯ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಒಂದು ಅದ್ಭುತವಾಗಿರುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. ಏನನ್ನ ಸಾಧಿಸಬೇಕು ಅನ್ಕೊಂತಾರೆ ಅದನ್ನು ಸಾಧಿಸುವಂಥ ಛಲ ಮತ್ತು ಆ ಶಕ್ತಿ ಅವರಲ್ಲಿದೆ. ನಾನು ಅವರನ್ನು 30 ವರ್ಷದಿಂದ ಬಲ್ಲೆ. ಅವರು ನಡೆದು ಬಂದ ದಾರಿ, ಬೆಳೆದು ಬಂದ ದಾರಿಯನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಬದುಕಿಗೆ ಬಹಳ ಹತ್ತಿರ ತಂದಂಥ ಪರಮ ಪೂಜ್ಯರು ನಮ್ಮ ಕಾಲದಲ್ಲಿ ಯಾರಾದರೂ ಇದ್ದರೆ ಅದು ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಒಳ್ಳೆಯ ಸಂಘಟನೆಯನ್ನು ಮಾಡುವಂಥ ಶಕ್ತಿ ಇದೆ. ಹಿರಿಯರಲ್ಲಿ ಹಿರಿಯರಾಗಿ, ಕಿರಿಯರಲ್ಲಿ ಕಿರಿಯರಾಗಿ ಅವರು ತಮ್ಮ ಕಾರ್ಯವಿಧಾನವನ್ನು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಿರಿಯ ಜಗದ್ಗುರುಗಳು ಅವರು ಸಾಕ್ಷಾತ್ ಸಹಕಾರ ಮೂರ್ತಿಗಳು. ಅವರನ್ನು ಕೂಡ ನಾನು 35 ವರ್ಷದಿಂದ ಬಲ್ಲೆ. ಶಿರಟ್ಟಿ ಮಠಕ್ಕೂ ನಮ್ಮ ಕುಟುಂಬಕ್ಕೂ ಬಹಳ ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ ಇದೆ. ಶಿರಟ್ಟಿ ಮಠ ತಂದೆ ಆದಂಥ ವೈಭವವನ್ನು ಹೊಂದಿದೆ.
ಇತಿಹಾಸವನ್ನು ಹೊಂದಿದೆ, ಭಾವೈಕ್ಯತೆಯನ್ನು ಹೊಂದಿದೆ. ಆ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡು ಸಕಲರಲ್ಲೂ ಲೇಸವನ್ನು ಬಯಸುವಂಥ ಪತ್ರಿಶ್ವರ ಸಿದ್ದರಾಮ ಮಹಾಸ್ವಾಮಿಗಳು ನನ್ನ ಅನುಭವದಲ್ಲಿ ಒಬ್ಬರಿಗೂ ಕೂಡ ಒಂದು ಬಿರುಸಾಗಿ ಕೂಡ ಮಾತನಾಡದಿರುವಂಥ ಪರಮ ಪೂಜ್ಯರು ಅಂತ ಹೇಳಕ್ಕೆ ಇಚ್ಛೆಪಡ್ತಾರೆ. ಅವರು ಬೆಳಗಾವಿ ಜಿಲ್ಲೆಯಿಂದ ಬಂದು ಸುರಟ್ಟಿಯಲ್ಲಿ ಆ ಮಠದಲ್ಲಿ ಕೂತ್ಕೊಳ್ಳದೆ ಪ್ರತಿ ದಿವಸ ಪ್ರವಚನವನ್ನು ಮಾಡ್ತಾ 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 ಜನಸಾಮಾನ್ಯರಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡಿದ್ರು. ನನಗೆ ನೆನಪಿದೆ, ಅವರ ತುಲಾಭಾರ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥದ್ದು ವರ್ಷದಲ್ಲಿ 100 ದಿವಸ ಆದರೂ ಅವರ ತುಲಾಭಾರ ನಡೀತಾನೆ ಇರ್ತದೆ ಎಲ್ಲ ಕಡೆ. ನಾನೇ ಕನಿಷ್ಠ 100 ತುಲಾಭಾರಗಳಲ್ಲಿ ಅವರಲ್ಲಿ ಪಾಲ್ಗೊಂಡಿದ್ದೆ. ಆ ತುಲಾಭಾರ ಮಾಡ್ತಾ ಮಾಡ್ತಾ ಇವತ್ತು ಅವರ ಉತ್ತರಾಧಿಕಾರಿಯಾದಂಥ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಆ ಎಲ್ಲ ತುಲಾಭಾರಕ್ಕೆ ಕೀರ್ತಿ ಪ್ರಾಯಶವಾಗಿ ಕಿರೀಟ ಪಾರಿಶವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಆನೆ ಅಂಬಾರಿ ಸಮೇತವಾಗಿ ಪರಮ ಪೂಜ್ಯರ ತುಲಾಭಾರವನ್ನು ಮಾಡಿದರು. ನನಗೆ ದಿಂಗಲೇಶ್ವರ ಸ್ವಾಮೀಜಿಯವರು ಫೋನ್ ಮಾಡಿ ಹೇಳಿದಾಗ ಅದು ಹೆಂಗ್ರಿ ಆನೆ ತುಲಾಭಾರ ಮಾಡ್ತೀರಂತ ನನಗೆ ಭಾಳ ಯೋಚನೆ ಆಗಿದೆ. ಆದರೆ ಇಲ್ಲಿ ಬಂದು ನೋಡಿದಾಗ ದಿಂಗಲೇಶ್ವರ ಸ್ವಾಮಿಗಳು ಕೇವಲ ಅಧ್ಯಾತ್ಮಕ ಅಷ್ಟೇ ಅಲ್ಲ, ಅವರೊಬ್ಬರು ಇಂಜಿನಿಯರು ಇದ್ದಾರೆ ಮತ್ತು ಅತ್ಯಂತ ನನಗನ್ನಿಸ್ತಾ ಇದೆ, ನಾನೊಬ್ಬ ಇಂಜಿನಿಯರು, ಬಹಳ ಯೋಚನೆಯನ್ನು ಮಾಡಿ ಎಲ್ಲೆಲ್ಲೂ ಸಣ್ಣ ವ್ಯತ್ಯಾಸ ಆಗದಂತೆ ಅದನ್ನ ಸೃಷ್ಟಿ ಮಾಡಿದ್ದಾರಲ್ಲ, ಇದು ಇಡೀ ವಿಶ್ವಕ್ಕೆ ಮಾದರಿ ಆಗಿದೆ ಅಂತ ನನ್ನ ಭಾವನೆ. ಆನೆಯನ್ನು ನಿಲ್ಲಿಸುವಂಥದ್ದು, ಆ ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಅದರ ಮೇಲೆ ಗುರುಗಳನ್ನಿಟ್ಟಂತಹ ಸಂದರ್ಭದಲ್ಲಿ ಇನ್ನೊಂದು ತಕ್ಕಡಿಯಲ್ಲಿ ಅದನ್ನ ನಾಣ್ಯಗಳಿಂದ ತುಂಬುವಂಥ ಬೃಹತ್ ಕಾರ್ಯಕ್ರಮ ಆಗಿದೆ. ಇದೊಂದು ದೊಡ್ಡ ಸಾಹಸ, ಇದು ಕಾರ್ಯಕ್ರಮ ದೊಡ್ಡ ಸಾಹಸ ಇದೆ. ಹಿಮಾಲಯ ಪರ್ವತವನ್ನ ತಲೆ ಮೇಲೆ ಇಟ್ಕೊಂಡಿರುವಂಥ ಒಂದು ದೊಡ್ಡ ಸಾಹಸವನ್ನ ದಿಂಗಾಲೇಶ್ವರರು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ತಾನೇ ದೊಡ್ಡ ಗುರುಗಳು ಹೇಳಿದ್ರು, ಶಿವ ಮತ್ತು ಪಾರ್ವತಿ. ಇವತ್ತು ಅದು ತುಲಾಭಾರ ಯಶಸ್ವಿ ಆಗಿದೆ. ಇಷ್ಟು ದೊಡ್ಡ ಪ್ರಮಾಣದ ತುಲಾಭಾರ ಯಶಸ್ವಿ ಆಗಿದೆ ಅಂದರೆ ಕೇವಲ ನಾಣ್ಯಗಳು ಅಷ್ಟೇ ಅಲ್ಲ, ನಾಣ್ಯಗಳಲ್ಲಿ ಇರುವಂಥ ಭಕ್ತಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕೃಷ್ಣ ಯಾರ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಅಂತೇಳಿ ರುಕ್ಮಿಣಿ ಸತ್ಯಭಾಮನ ನಡುವೆ ಇದೇ ಥರ ಪೈಪೋಟಿ ಇದ್ದಾಗ ತಕ್ಕಡಿಯಲ್ಲಿ ಒಂದು ಕಡೆ ಕೃಷ್ಣನ ಕುಂದಿಸ್ತಾರೆ. ಸತ್ಯಭಾಮ ಮತ್ತು ರುಕ್ಮಿಣಿ ಯಾರು ಜಾಸ್ತಿ ಇದೆ ಅಂತ. ಸತ್ಯಭಾಮ ಮಹಾರಾಣಿ, ಅವಳು ಅರಮನೆಯಲ್ಲಿರುವಂಥ ವಜ್ರ ವೈಢೂರ್ಯಗಳನ್ನೆಲ್ಲವನ್ನೂ ತಂದು ಹಾಕ್ತಾಳೆ. ಮೇಲೆ ಹೇಳೋದು ಕೃಷ್ಣ ತನ್ನ ಮೈ ಮೇಲಿರುವಂಥ ವಜ್ರ ವೈಢೂರ್ಯಗಳೆಲ್ಲವನ್ನೂ ಹಾಕ್ತಾರೆ, ಆದರೂ ಕೂಡ ಮೇಲೆ ಇರೋದು. ತದನಂತರ ರುಕ್ಮಿಣಿ 3 ತುಳಸಿ ಎಲೆಯನ್ನು ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ 3 ತುಳಸಿ ಎಲೆಯನ್ನು ಇಡ್ತಾಳೆ. ಕೃಷ್ಣ ಮೇಲೆ ಹಾಕ್ತಾನೆ. ಅಂದರೆ ಇವತ್ತು ಈ ತೂಕ ಮೇಲೆ ಎದ್ದಿದೆ ಅಂತಂದರೆ, ಗುರುಗಳೇ ಇದು ಮೇಲೆ ಎದ್ದಿದೆ ಅಂದರೆ ನಗ ನಾಣ್ಯಗಳು ಪ್ರಪಂಚಕ್ಕೆ ತೋರಿಸೋದಕ್ಕೆ, ಅದರ ಹಿಂದೆ ಅತ್ಯಂತ ಪರಿಶುದ್ಧವಾಗಿರುವಂಥ ಶುದ್ಧ ಅಂತಃಕರಣದ ಭಕ್ತಿ ಭಾವ ಇದರಲ್ಲಿದೆ. ಗುರುಗಳಿಗೆ ತಮ್ಮ ಭಕ್ತಿಯನ್ನು ಒಬ್ಬ ಶಿಷ್ಯ ಯಾವ ರೀತಿ ತೋರಿಸ್ಬೋದು, ಮುಂದೆ ತೋರ್ಸೋಕ್ಕೂ ಆಗೋದಿಲ್ಲ, ಆ ರೀತಿ ತಾವು ಮಾಡಿ ತೋರಿಸಿದ್ದೀರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದಕ್ಕೆ ಸಹಾಯ ಸಹಕಾರವನ್ನು ಎಲ್ಲ ಸಾರ್ವಜನಿಕರು ತಾವೆಲ್ಲ ಮಾಡಿದ್ದೀರಿ. ಇಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇದು ಎಷ್ಟು ದೊಡ್ಡದಿದೆ ಅನ್ನೋದನ್ನು ತೋರಿಸ್ತದೆ. ಗುರು ಶಿಷ್ಯರ ಸಂಬಂಧ, ಭಕ್ತರ ಗುರುಗಳ ಸಂಬಂಧ, ಮಠ ಮತ್ತು ಭಕ್ತರ ನಡೆಯಿರುವಂಥ ಒಂದು ಸಂಬಂಧ, ಸಂಸ್ಕೃತಿ ಇಲ್ಲದೆ ನಾವು ಯಾರೂ ಕೂಡ ಮನುಷ್ಯರಾಗಿ ಬದುಕಕ್ಕೆ ಸಾಧ್ಯ ಇಲ್ಲ.
ನಾವು ಬಹಳ ಸತಿ ನಾಗರಿಕತೆ ಮತ್ತು ಸಂಸ್ಕೃತಿ ನಡುವೆ ವ್ಯತ್ಯಾಸ ಗೊತ್ತಾಗುತ್ತೆ. ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ನಾಗರಿಕತೆ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು? ನಾಗರಿಕತೆ ಅಂದರೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ. ಮೊದಲು ಸೈಕಲ್ ಇತ್ತು, ಮೋಟರ್ ಸೈಕಲ್ ಬಂತು, ಕಾರ್ ಬಂತು, ಇವತ್ತು ಏರೋಪ್ಲೇನ್ ಬಂದಿದೆ. ಮನೆಯಲ್ಲಿ ಬಿಸಿಕಲ್ ಇತ್ತು, ಈಗ ಮಿಕ್ಸಿ ಬಂದಿದೆ, ಫ್ಯಾನ್ ಬಂದಿದೆ. ಮೊದಲ ಬಿಸಿಕಲ್ ಜೊತೆಗೆ ಬಿಸಿಕಲ್ ಹಾಡಿತ್ತು, ಈಗ ಬಿಸಿಕಲ್ ಹಾಡು ಹೋಗ್ಬಿಟ್ಟವು. ಮಿಕ್ಸಿಲ್ ಬರೀ ಟ್ರಾಕ್ಟರ್ ಅಷ್ಟೇ ಅಷ್ಟು ಬಿಟ್ಟರು ಮತ್ತೇನು. ಇದು ನಮ್ಮ ಹತ್ರ ಏನಿದೆ ಅದು ನಮ್ಮ ನಾಗರಿಕತೆ. ಸಂಸ್ಕೃತಿ ಅಂದ್ರೆ ಅದಲ್ಲ. ಸಂಸ್ಕೃತಿ ಅಂದ್ರೆ ನಾವೇನಾಗಿದ್ದೇವೆ, ನಾವು ಮನುಷ್ಯರಾಗಿ ಉಳಿದಿದ್ದೇವೋ, ಮಾನವರಾಗಿ ಬೆಳೆದಿದ್ದೇವೋ, ಕಾಮಕ್ರೋಧ ಮದ ಮತ್ಸರಗಳ ಸಂಕೋಲೆಯಲ್ಲಿ ಸಿಕ್ಕಾಕೊಂಡಿದ್ದೆವು. ಆ ಕಾಮಕ್ರೋಧ ಮದ ಮತ್ಸರ ಸಂಕೋಲೆಯಿಂದ ಹೊರಗಡೆ ಬಂದು ನ್ಯಾಯ ನೀತಿ ಧರ್ಮ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೆವು. ಇದು ಸಂಸ್ಕೃತಿ. ಅಂತ ಸಂಸ್ಕೃತಿಯನ್ನ ಹುಬ್ಬಳ್ಳಿ ನಗರದಲ್ಲಿ ಮತ್ತೊಮ್ಮೆ ಪುನರ್ಸ್ಥಾಪನೆ ಮಾಡುವಂಥ ಕೆಲಸವನ್ನ ಪರಮ ಪೂಜ್ಯ ದಿಂಗಲೇಶ್ವರ ಸ್ವಾಮಿಗಳು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಪರಂಪರೆ ಮುಂದುವರಿಲಿ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ಭಕ್ತಿ ಭಾವದ ವಿಶೇಷವಾಗಿರುವಂಥ ಅಭಿಯಾನ ಕಾರ್ಯಕ್ರಮ ಜನ ಮಾನಸದಲ್ಲಾಗಲಿ. ಲಿಂಗಾಲೇಶ್ವರರು ಹಲವಾರು ವರ್ಷದಿಂದ ಆಧ್ಯಾತ್ಮಿಕ ಮತ್ತು ಬದುಕು, ಅದಕ್ಕೆ ಅವರು ಪುಸ್ತಕವನ್ನು ನಾನು ಬಿಡುಗಡೆ ಮಾಡುವಂಥ ಭಾಗ್ಯ ಕೊಟ್ಟಿದ್ದಾರೆ. ಜೀವನ ದರ್ಶನದ ಪ್ರವಚನ. ಜೀವನ ದರ್ಶನ ಪ್ರವಚನ ಅಂತಂದರೆ ಅವ್ರ ಪ್ರವಚನವನ್ನು ಯಾರು ಕೇಳ್ತಾರೆ, ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ, ಯಾರು ಅದನ್ನು ಫಾಲೋ ಮಾಡಿದ್ದಾರೆ, ಯಾರು ನಿರಂತರವಾಗಿ ಕೇಳಿದ್ದಾರೆ, ಅವ್ರಿಗೆ ಜೀವನ ದರ್ಶನ ಆಗಿರಬೇಕು. ಅವರ ಪ್ರವಚನದಲ್ಲಿ ಜೀವನ ದರ್ಶನ ಇದೆ. ಅದನ್ನೇ ಇವತ್ತು ಅವರು ಪುಸ್ತಕದ ರೂಪದಲ್ಲಿ ತಮಗೆ ಕೊಟ್ಟಿದ್ದಾರೆ. ಎಲ್ಲರೂ ಓದಬೇಕು. ಅಧ್ಯಾತ್ಮಕ ಅಂತಂದ್ರೆ ಅದು ಕೆಲವರು ಸ್ವತ್ತು. ಅಧ್ಯಾತ್ಮಕ ಅಂತಂದ್ರೆ ಕೇವಲ ಬುದ್ಧಿವಂತರ ಮಾತ್ರ ಅದನ್ನು ತಿಳ್ಕೊಳ್ಳುವಂಥದ್ದು, ಜನಸಾಮಾನ್ಯರಿಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಹೊಡೆದಾಕಿ ಜನಸಾಮಾನ್ಯರಿಗೆ ದಿನನಿತ್ಯ ಬದುಕಿನಲ್ಲಿ ಹೆಂಗೆ ರೀತಿ ನೀವು ಅಧ್ಯಾತ್ಮಕವನ್ನು ಚಿಂತನೆ ಮಾಡಬೇಕು, ಹೆಂಗೆ ಅನುಷ್ಠಾನ ಮಾಡಬೇಕು ಅನ್ನುವಂಥ ಸಣ್ಣ ವಿಚಾರಗಳನ್ನು ಬಹಳ ಅದ್ಭುತವಾಗಿ ರೋಮಾಂಚಕವಾಗಿ ಅವರು ಚಿತ್ರಿಸಿದ್ದಾರೆ. ಆ ಪುಸ್ತಕ ನಮ್ಮ ಬದುಕಿನ ದರ್ಶನ ಆಗ್ತದೆ, ಜೀವನ ದರ್ಶನ ಆಗ್ತದೆ ಅಂತ ದಾರ್ಶನಿಕರು ಇವತ್ತು ಭಾರತ ದೇಶದಲ್ಲಿದ್ದಾರೆ. ನಮ್ಮ ದೇಶ ದಾರ್ಶನಿಕರ ದೇಶ, ನಮ್ಮ ದೇಶ ಧರ್ಮದ ದೇಶ, ನಮ್ಮ ದೇಶ ಇವತ್ತು ಅತಿ ಹೆಚ್ಚು ಇವತ್ತು ಆಧ್ಯಾತ್ಮಿಕ ಚಳುವಳಿಗಳಾಗಿದ್ದರೆ ಅದು ಭಾರತದಲ್ಲಿ, ವೈಚಾರಿಕ ಚಳುವಳಿಯಾಗಿದ್ದರೆ ಭಾರತ. ಅಂಥ ಪರಂಪರೆ, ಅಂಥ ಒಂದು ದೊಡ್ಡ ಪರಂಪರೆ ನಮ್ಮ ಭಾರತ ದೇಶಕ್ಕಿದೆ. ಅದನ್ನು ಉಳಿಸ್ಕೊಂಡು ಹೋಗೋ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದಾಗಬೇಕಾಗಿದೆ. ಆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ, ಆ ಧರ್ಮವನ್ನು ಉಳಿಸ್ಕೊಳ್ಳುವಂಥ, ಆ ಧರ್ಮದ ಮುಖಾಂತರ ನ್ಯಾಯದ ಸಮಾಜವನ್ನು ನಿರ್ಮಾಣ ಮಾಡುವಂಥದಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಬೇರೆ ಧರ್ಮಗಳು ಬೇರೆ ದೇಶದಲ್ಲಿರೋದನ್ನ ನಾವು ನೋಡಿ ಕಲಿಬೇಕಾಗಿದೆ. ಆದ್ದರಿಂದ ನಾವು ಹಲವಾರು ದೇವರುಗಳನ್ನು ಪೂಜೆ ಮಾಡ್ಬೋದು, ಆದರೆ ಅದರ ಎಲ್ಲ ಗುರಿಯೂ ಕೂಡ ಮಾನವನ ಕಲ್ಯಾಣ ಒಂದೇ. ದೈವೇ ಧರ್ಮದ ಮೂಲ. ಅದರ ಜೊತೆಗೆ ನಮ್ಮ ಆರಾಧ್ಯ ಬದುಕಿನ ದೇವರು ಅಂತಂದರೆ ನಮ್ಮ ಭಾರತ ಮಾತೆ. ಭಾರತ ಮಾತೆಯನ್ನು ನಾವು ಯಾರಿಗೂ ಕೂಡ ಬಿಡಬಾರ್ದು. ಭಾರತ ಮಾತೆಯೇ ನಮ್ಮ ಅಂತರ್ಗತದ ಅಂತರಾತ್ಮದ ಬದುಕಿನ ಇವತ್ತಿನ ನಿತ್ಯ ನಿರಂತರ ಮತ್ತು ಭವಿಷ್ಯದ ದೇವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ವಿಚಾರಗಳನ್ನು ಲಿಂಗಾಲೇಶ್ವರ ಪರಮ ಪೂಜ್ಯರು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ಪರಮ ಪೂಜ್ಯರಿಗೆ ವಿಶೇಷವಾಗಿರುವಂಥ ನಮನಗಳನ್ನು ಸಲ್ಲಿಸಿ, 3000 ಜಗದ್ಗುರುಗಳಿಗೂ ನಮನನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರು ನಮನನ್ನು ಸಲ್ಲಿಸಿ, ತಮ್ಮನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇಲ್ಲಿ ವೇದಿಕೆ ಮೇಲೆ ಸನ್ಮಾನ ಮಾಡಲಿಕ್ಕೆ ದಯವಿಟ್ಟು ಯಾರು ಬರಬಾರ್ದು. ಶಾಸಕ ಮಿತ್ರರೇ, ಎಲ್ಲ ನಡೆದಂತಲ್ಲ ಸಹೋದರ ಸಹೋದರಿ, ಕರ್ನಾಟಕದ ಇತಿಹಾಸದಲ್ಲಿ ಹುಬ್ಬಳ್ಳಿ ಇವತ್ತು ದಿನ ನೆನಪಿಡುವಂಥ ಕಾರ್ಯಕ್ರಮ ಇದಾಗಿದೆ ಅಂಥೇಳಿ ಭಾಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಪರಮ ಪೂಜ್ಯ ಜಗದ್ಗುರು ಸಿದ್ದರಾಮ ಸ್ವಾಮಿಗಳ ತುಲಾಭಾರ, ಆಣೆ ಅಂಬಾರೇಶ್ವರ ತುಲಾಭಾರ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಇಡೀ ನಾಡಿಗೆ ದೇಶಕ್ಕೆ ಮಾದರಿಯಾದಂಥ ಕೆಲಸವನ್ನು ಮಾಡಿದಂಥ ನಾನು ಭಾಳ ಅಭಿಮಾನದಿಂದ
ಲಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮ ಮೂಲಕ ಭಾವೈಕ್ಯತೆ ಮೂಡಿಸೋದನ್ನು ಇಡೀ ನಾಡಿಗೆ ಕಳಿಸಿಕೊಟ್ಟಂಥ ಸಿರಹಟ್ಟಿ ಮಠದ ಸಂಸ್ಥಾನ ಮಠದ ತಾವು ಉತ್ತರಾಧಿಕಾರಿ ಆಗಿದ್ದೀನಿ. ಬರುವಂಥ ದಿನಮಾನದಲ್ಲಿ ನಾಡಿನಲ್ಲಿ ಈ ಜಾತಿ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ಮಠ ಎಷ್ಟು ಉತ್ತಮವಾದಂಥ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ತಾವು ಇವತ್ತು ಕಲಿಸ್ಕೊಟ್ಟಿರಿ. ತಮ್ಮ ಕರ್ತೃತ್ವ ಶಕ್ತಿ, ನಮ್ಮ ಅಗಾಧವಾದಂಥ ಚಾಕಚಕ್ಯತೆ ಇವೆಲ್ಲವನ್ನು ನಾವು ಇವತ್ತು ಗಮನಿಸಿದಾಗ ನಮ್ಮ ನಾಡಿನಲ್ಲಿ ಏನೋ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದಂತಾಗಿದೆ ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂಥ ಕಾರ್ಯಕ್ರಮವನ್ನು ಇವತ್ತು ಶಿರಹಟ್ಟಿ ಮಠ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಿರಲಿಕ್ಕಿಲ್ಲ. ಜಾತಿಗಳಲ್ಲಿ ಹೊಡೆದಾಟ ಇದ್ದಂಥ ಕಾಲದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸುವಂಥ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ. ಈ ಪವಿತ್ರವಾದಂಥ ಕಾರ್ಯಕ್ರಮ ಭಾಗವಹಿಸಿ ಮಾತನಾಡಲಿಕ್ಕೆ ನಾವು ಭಾಳ ಪುಣ್ಯ ಮಾಡಿರುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಬರುವಂಥ ದಿನಮಾನಗಳಲ್ಲಿ ಈ ನಾಡಿನಲ್ಲಿ ಇನ್ನಷ್ಟು ಏಕತೆ ಬೆಳೆಯುವಂಥ ಶುಭವನ್ನು ಹಾರೈಸಿ ನಾನು ಮಾತನಾಡ್ತೇನೆ. ನಮಸ್ಕಾರ. ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು. ಅಂಬಾರಿ ಸಹಿತವಾಗಿ ತುಲಾಭಾರವನ್ನ ಮಾಡಿ ಭಕ್ತರ ಆಗ್ರಹದ ಮೇರೆಗೆ ಮಾಡಿಸಿಕೊಂಡಿರುವಂತಹ ಅತ್ಯಂತ ಸರಳ ಸಹೃದಯಿ ಸ್ವಾಮಿಗಳಾದಂಥ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸಿ ಹಾಗೂ ಪರಮ ಪೂಜ್ಯ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ಬಸವರಾಜ ಹೊರಟ್ಟಿ ಅವರೇ, ಪ್ರಸಾದ್ ಅಬ್ಬಯ್ಯನವರೇ, ಮಹೇಶ್ ತೆಂಗಿನಕಾಯಿ ಅವರೇ, MR ಪಾಟೀಲ್ ಅವರೇ ಹಾಗೂ ಅರವಿಂದ್ ಬೆಲ್ಲದ್ ಅವರೇ ಮತ್ತು ಎಲ್ಲ ಭಾಳ ಶಂಕರ್ ಪಾಟೀಲ್, ಮುನಿನ್ ಕಪ್ ಅವರೇ, SV ಸಂಕನೂರ್ ಅವರೇ ಹಾಗೂ ಸಲೀಂ ಅಹಮದ್ ಅವರೇ, ಚಂದ್ರು ಲಮಾಣಿ ಅವರೇ, ಕೌಟಿಗೆ ಮಠ ಅವರೇ ಮತ್ತು ಶಿವಗಿ ಮಠ ಅವರೇ, ಮಲ್ಲಿಕಾರ್ಜುನ್ ಸೌಕಾರ್ ಅವರೇ ಮತ್ತು ಇತರ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮದೊಳಗೆ ಈಗ ಮಾತನಾಡಲಿಕ್ಕೆ ಭಾಳ ಏನು ಉಳಿದಿಲ್ಲ. ಯಾಕಂದ್ರೆ ಇದನ್ನ ನೋಡುದ ಒಂದೇನದಲ್ಲ, ಇದನ್ನ ನೋಡುದ ಇದೊಂದು ಅದ್ಭುತವಾದಂತಹ ಒಂದು ಅನುಭವ ಅಂತ ನನ್ನ ಭಾವನೆ ಬಂದಿದೆ. ನಾನು ಈ ಕಾರ್ಯಕ್ರಮಕ್ಕೆ ಪೂಜ್ಯ ದಿಂಗಾಲೇಶ್ವರ ಸ್ವಾಮಿ ಹೇಳಿದಂಗೆ ನಮ್ಮದು ಬಜೆಟ್ ನಡೆದಿತ್ತು. ಬಜೆಟ್ ನಡೆದಿರೋದ್ರಿಂದ ನಾನು ಬರೋದು ಬಹಳ ಕಷ್ಟ ಇತ್ತು. ಪಾರ್ಲಿಮೆಂಟ್ನಲ್ಲಿ ಇದ್ದೇನೆ, ಅನೇಕರು ನೋಡಿರಬೇಕು. ಆದರೆ ಮೊನ್ನೆ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಸ್ವತಃ ಅವರು ನನ್ನನ್ನು ಫೋನ್ ಮಾಡಿ ನೀವು ಬಂದರೆ ನನಗೆ ಬಹಳ ಸಂತೋಷ ಆಗ್ತದೆ ಅಂತ ಹೇಳಿದರು. ದಿಂಗಾಲೇಶ್ವರ ಸ್ವಾಮಿಗಳು ಸಂದೇಶವನ್ನು ಕಳಿಸಿದರು. ಅನೇಕ ಭಕ್ತರು ಬಹಳಷ್ಟು ಒತ್ತಾಯ ಮಾಡಿದರು. ಆನಂತರ ನಾನು ಇದಕ್ಕಿಂತ ಮೊದಲು 3 ದಿವಸದಿಂದ ಇಲ್ಲಿ ಬಂದಾಗ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಈ ತಕಡಿ ತೋರಿಸಿದ್ರು. ಇದ್ರ ಮೇಲೆ ಹೆಂಗ ತುಲಾಭಾರ ಮಾಡ್ತಾರ ನೋಡಬೇಕು, ಪೂಜ್ಯರ ಆಶೀರ್ವಾದ ಪಡಿಬೇಕು ಅಂತ ನಾನು ಬಜೆಟ್ ಮುಗಿದ ತಕ್ಷಣ ಇಲ್ಲಿ ಹೊರಟಿದ್ದೇನೆ. ಮತ್ತು ಇಲ್ಲಿಂದ ನಾನು ಮನೆಗೆ ಹೋಗ್ತಿಲ್ಲ, ನೇರವಾಗಿ ವಾಪಸ್ ಡೆಲ್ಲಿಗೆ ಹೋಗ್ತಿದ್ದೇನೆ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಸಂಸತ್ ಸದನ ಪ್ರಾರಂಭ. ಹೀಗಾಗಿ ಅದಕ್ಕೆ ನಾ ಹೇಳಿದೆ, ಇದನ್ನ ನೋಡೋದೇ 2 ಕಣ್ಣುಗಳು ಸಾಲೋದಿಲ್ಲ ಅನ್ನುವಂತಹ ಮಾತನ್ನ ನಾನು ಅತ್ಯಂತ ವಿನಮ್ರವಾಗಿ ಹೇಳಕ್ಕೆ ಬಯಸ್ತೇನೆ. ಮತ್ತು ಇದರ ಕಲ್ಪನೆ ಮಾಡಿದಂಥ ತುಲಾಭಾರಗಳು ಅನೇಕ ಸತ್ಯ ನಡೀತಿರ್ತವೆ. 60 ವರ್ಷ ಆದಾಗ ಮನೆಯೊಳಗೂ ತುಲಾಭಾರ ಮಾಡುವಂತಹ ಒಂದು ಪರಂಪರೆ ನಮ್ಮಲ್ಲಿದೆ. 70 ವರ್ಷ ಆದಾಗ ತುಲಾಭಾರ ಮಾಡುವಂತಹ ಪದ್ಧತಿ ಇದೆ. 80 ವರ್ಷ ಆದಾಗ ತುಲಾಭಾರ ಮಾಡುವಂತಹ
ಪದ್ಧತಿ ಅದು. ಆದರೆ ಆನೆ ಮೇಲೆ ಅಂಬಾರಿ ಒಳಗೆ ಸ್ವಾಮಿಗಳು, ಅದರ ತುಲಾಭಾರ ಇದು ಕಲ್ಪನೆ ಮಾಡಿರಲ್ಲ ಜಗದ್ಗುರು ಲಿಂಗಾಲೇಶ್ವರ ಸ್ವಾಮಿಗಳು. ಇದೇ ಒಂದು ಅದ್ಭುತ. ಅದಕ್ಕೆ ನಿಮಗೆ ನಾನು ಶತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಹೇಳಿದ್ದೇನೆ. ಮತ್ತು ಅದಕ್ಕೆ ತಕ್ಕದಾದಂತಹ ದಾನವನ್ನು ನೀವೇನು ಭಕ್ತರು ಸ್ವಾಮಿಗಳ ಒಂದು ಪ್ರೀತಿ ಇಟ್ಟು ಮತ್ತು ಉಳಿದ ಸ್ವಾಮಿಗಳ ಕೋರಿಕೆಯ ಮೇರೆಗೆ ತಾವು ಕೊಟ್ಟಿದ್ದೀರಿ. ನಿಮ್ಮ ಭಕ್ತಿಯ ಭಾವವು ಕೂಡ ಅದು ಅತ್ಯಂತ ಮೆಚ್ಚುವಂಥದ್ದು. ಯಾಕಂದ್ರೆ ತುಲಾಭಾರದಲ್ಲಿ ಒಂದು ಸಂದೇಶ ಇದೆ. ಅಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ, ಬಹಳ ಮಾತಾಡಲಿಕ್ಕಿದೆ, ಟೈಮ್ ಅಲ್ಲ. ತುಲಾಭಾರದಲ್ಲಿ ಒಂದು ಸಂದೇಶ ಇದೆ. ಈಗ ಆನೆ ತೂಕ, ಅಂಬಾರಿ ತೂಕ, ಸ್ವಾಮಿಗಳು ತೂಕ ಮ್ಯಾಲೆ ಇನ್ನೊಂದಿಷ್ಟು ಹಾಕಿ ಒಂದಿಷ್ಟು ದಾನ ಕೊಡ್ಬೋದಾಗಿತ್ತು ಮಠಕ್ಕೆ, ಎಲ್ಲರೂ ಇಷ್ಟು ಕೊಟ್ಟಾರಪ್ಪ ಅಂತೇಳಿ. ಹಂಗೆ ಮಾಡಲಿಲ್ಲ. ತಕ್ಕಡಿನೇ ಇಟ್ಟರು, ವಿಶೇಷ ತಕ್ಕಡಿ ಮಾಡಿಟ್ರು. ಮತ್ತು ನಾವು ಮನ್ಯಾಗ ಮಾಡಬೇಕಾದ್ರೂ ಸಹಿತ ಆ ತಕ್ಕಡಿಯಲ್ಲೇ ನಾವು ಮಾಡ್ತೀವಿ. ಈಗ ಎಲೆಕ್ಟ್ರಾನಿಕ್ ವೇಟಿಂಗ್ ಮಷಿನ್ ಬಂದವ, ಅದನ್ನ ನೋಡಿ ಅದರೊಳಗೆ ನಿಂತು ಇಷ್ಟು ಮಾಡಿ ಅಂತ ಕೊಡೋದಿಲ್ಲ ನಾವು. ಯಾಕಂದ್ರೆ ಅದರೊಳಗೂ ಕೂಡ ಒಂದು ಸಂದೇಶದ ಭಾರತೀಯ ಸಂಸ್ಕೃತಿ ಎಷ್ಟೊಂದು ಉದಾತ್ತವಾಗಿದೆ ಅನ್ನುವಂಥದ್ದು ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ತಕ್ಕಡಿಯ ಒಂದು ಕಡೆ ನಾವು ಮೊದಲು ಕೂತಿರ್ತೀವಿ. ಇದು ಸಾಮಾನ್ಯ ಲೌಕಿಕರಿಗೆ, ಸ್ವಾಮಿಗಳಿಗೆಲ್ಲ ಇದು. ಸ್ವಾಮಿಗಳು ಏನು ತಗೋತಾರೆ ಅದನ್ನೆಲ್ಲವೂ ಸಮಾಜಕ್ಕೆ ಉಪಯೋಗ ಮಾಡ್ತಾರಂತೆ. ಬಡ ಜನರಿಗೆ ಬಂಗಾರ ಕೊಟ್ಟದ್ದು ಬಡ ಜನರಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ತುಲಾಭಾರದ ಸಂದೇಶ ಏನಂತಂದ್ರೆ, ನಾವು ಮೊದಲು ತಕ್ಕಡಿ ಒಳಗೆ ಕೂತಿರ್ತೀವಿ. ಒಂದು ಕಡೆ ತಕ್ಕಡಿ ಕೆಳಗಿರ್ತದೆ. 60 ವರ್ಷ 70 ವರ್ಷ 80 ವರ್ಷ ಆದವರು ಈ ತುಲಾಭಾರದ ಕಲ್ಪನೆಯೊಳಗೆ ಇದು ಒಂದು ಕಲ್ಪನೆ ಅದ. ಅದು ಲೌಕಿಕರಿಗೆ, ಸಂಸಾರಸ್ಥರಿಗೆ ಏನು ಅಂತಂದ್ರೆ, ನೀವು ತಕ್ಕಡಿಯ ಒಂದು ಕಡೆ ಕೂತಾಗ ತಕ್ಕಡಿ ಕೆಳಗಿರ್ತದ. ಆನಂತರ ಆ ಕಡೆ ನೀವು ಗಳಿಸಿದ್ದನ್ನ ಹಾಕ್ತಾ ಹೋಗ್ತಾರ. ನಿಮ್ಮ ವೇಟು ಜಾಸ್ತಿ ಕಮ್ಮಿ ಆದಾಗ ಅದು ಕೆಳಗೆ ಬರ್ತದ. ಅದರ ಅರ್ಥ ಏನು ಅಂತಂದ್ರೆ, ನಿನಗೆ ಈಗ ವಯಸ್ಸಾಗ್ತಾ ಇದೆ, ನೀನು ಗಳಿಸಿದ್ದು ಇಲ್ಲೇ ಉಳಿತದ. ಅದಕ್ಕೆ ದಾನ ಧರ್ಮವನ್ನು ಮಾಡು ಅನ್ನುವಂಥದ್ದು. ಅದಕ್ಕೆ ಏನು ಹಾಕ್ತಿರೋ ಅದು ಕೆಳಗೆ ಬರ್ತದ, ಮನುಷ್ಯ ಮಾಡು. ಅದರ ಕಲ್ಪನೆಯೇ ಈ ಒಂದು ತುಲಾಭಾರದ ಕಲ್ಪನೆ. ಅದಕ್ಕೆ ಸ್ವಾಮಿಗಳಿಗೆ ನಾವು ಕೊಡ್ತೀವಲ್ಲ, ನಮ್ಮ ಕೂಡ ಬಹಳ ಜನ ಬರ್ತಡೇ ಮಾಡಿವಿ ಅಂದ್ರೆ ವಯಸ್ಸಾಗ್ಯದಂತ. ಆ ಒಂದು ತಕ್ಕಡಿಗೆ ನಮ್ಮದನ್ನು ಹಾಕಿದಾಗ ನಮಗೂ ಕೂಡ ಭಾವ ಬರಬೇಕು. ನನ್ನ ಒಂದೊಂದು ನಯಾ ಪೈಸೆ ಸಮಾಜಕ್ಕೆ ಹೋಗ್ತಾ ಇದೆ. ಈ ಸಂದೇಶವನ್ನು ಕೊಡಲಿಕ್ಕೆ ಜಗದ್ಗುರುಗಳ ತುಲಾಭಾರ ಸತತವಾಗಿ ನಡೀತಾ ಇದೆ. ದ್ವೇಷ ಬಿಡು, ಪ್ರೀತಿ ಮಾಡು ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಕಳೆದ ಅನೇಕ ವರ್ಷಗಳಿಂದ, ದಶಕಗಳಿಂದ, ಶತಮಾನಗಳಿಂದ ಇಲ್ಲಿ ಈ ಮಠದಲ್ಲಿ ಒಂದು ಭಾವೈಕ್ಯತೆಯ ಸಂದೇಶ ಇದೆ. ನಂಬಿದ ಭಕ್ತರಿಗೆ ಈಶ್ವರನ ಸಾಕ್ಷಾತ್ಕಾರವನ್ನು ಮಾಡಿಸಿದಂತಹ ಫಕೀರೇಶ್ವರ ಮತ್ತು ಪೂಜ್ಯ ಸ್ವಾಮಿಗಳು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಲಿಂಗಾಲೇಶ್ವರ ಸ್ವಾಮೀಜಿಯವರು ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಕೊಡಿಸಿದಂತರ ಅನೌನ್ಸ್ಮೆಂಟ್ ಮಾಡಿದ್ರು. ಅಂದ್ರೆ ಎಲ್ಲರ ನಮ್ಮ ಮುಂದೆ ಹೇಳಿದ್ದು, ಇದನ್ನೆಲ್ಲವೂ ಬಡ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗ ಮಾಡ್ತೀನಿ, ಸಮಾಜಕ್ಕೆ ಉಪಯೋಗ ಮಾಡ್ತೀನಿ ಅಂತ. ಇವರ ಪೂರ್ವಾಶ್ರಮದ ತಂದೆಯವರು ಹಂಗೆ ಇದ್ದರು. ಇವರ ಪೂರ್ವಾಶ್ರಮದ ತಂದೆಯವರಾದಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟಾಧ್ಯಕ್ಷರು ಅವರು 1935ರಲ್ಲಿ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸ್ಥಾಪನೆಗೆ ಬಸವ ಪುರಾಣ ಮತ್ತು ಪ್ರಭುಲಿಂಗ ಲೀಲೆಯನ್ನ ಹೇಳಿ 16,000 ಜನರನ್ನ ಕೂಡಿಸಿ ಹಣವನ್ನು ಸಂಗ್ರಹಿಸಿ ಒಂದು ಜನರಿಗಾಗಿ ಇವತ್ತು ಅನೇಕರಲ್ಲಿ ಗ್ರಾಜುಯೇಟ್ ಆಗ್ತಿದ್ರು, ಡಾಕ್ಟರ್ಸ್ ಆಗ್ತಿದ್ರು, ಇಂಜಿನಿಯರ್ ಆಗ್ತಿದ್ರ. ಅದಕ್ಕೆ ಇವರ ಪೂರ್ವಾಶ್ರಮದ ಪರಮ ಪೂಜ್ಯ ಬಸವಲಿಂಗ ಪಟ್ಟಾಧ್ಯಕ್ಷರು ಕಾರಣ. ಅದೇ ದಾರಿಯಲ್ಲಿ ತಾವು ಹೊರಟಿದ್ದೀರಿ, ಅದೇ ದಾರಿಯಲ್ಲಿ ಪೂಜ್ಯ ಲಿಂಗಾಲೇಶ್ವರರು ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಕಲ್ಪನೆಯನ್ನು ಮಾಡಿರಲ್ಲ ಲಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ನಾನು ಹೇಳಲಿಕ್ಕೆ ಬಯಸಿದ್ದು. ಈ ಕಲ್ಪನೆಯನ್ನು ಮಾಡಿರಲ್ಲ, ಇದೇ ಅದ್ಭುತ. ಇದನ್ನು ಯಾರು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕಲ್ಪನೆಯನ್ನ ನಾವು
ಮಾಡಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ತಮಗೆ ವಂದಿಸ್ತಾ ಪರಮ ಪೂಜ್ಯ 3000 ಮಠದ ಜಗದ್ಗುರುಗಳು ಇಲ್ಲಿ ಬಂದಿರುವುದು ಕೂಡ ನಮ್ಮೆಲ್ಲರಿಗೂ ಒಂದು ಬಹಳ ಪ್ರೇರಣೆ ಮತ್ತು ಸಂತೋಷವನ್ನು ತಂದಿದೆ ಅನ್ನೋ ನಾವು ಮಾತನ್ನು ಹೇಳ್ತಾ, ನಮ್ಮ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳಿಗೆ ನನಗೆ ಕನಿಷ್ಠ ಒಂದು 30-35 ವರ್ಷದಿಂದ ಬಹಳ ಅವಿನಾಭಾವವಾದಂಥ ಸಂಬಂಧ ಇದೆ. ಆ ಸಂಬಂಧ ಹೆಂಗಿದೆ ಅಂತನ್ನೋದು ಅವರು ಅನೇಕ ಸರ್ತೆ ನನಗೆ ಸುಮಾರು 1 ವರ್ಷದ ಹಿಂದೆ ಇರ್ಬೋದು, 1 ವರ್ಷದಿಂದ ರಾತ್ರಿ ಒಂದು 10 ಗಂಟೆಗೇನೋ ತಾವು ಫೋನ್ ಮಾಡಿದ್ದೆ. ನಾನು ಕೇಳಿದೆ, ಏನು ಸ್ವಾಮೀಜಿ ಅವ್ರು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ದೀರಿ ಅಂತ. ಏನಿಲ್ಲಪ್ಪ, ಭಾಳ ದಿವಸ ಆಗಿತ್ತು, ನೀವು ಭಾಳ ಓಡಾಡೇ ಬರ್ತೀನಿ, ನಿನ್ನ ಆರೋಗ್ಯದ ಸರಿಯದ ಇಲ್ಲೋ ಅಂತ ತಿಳ್ಕೊಂಡು ರಾತ್ರಿ 10 ಗಂಟೆಗೆ ತಾವು ವಿಚಾರಿಸಿದ್ದೆ. ನಾನು ಹೇಳಿದೆ, ಸ್ವಾಮೀಜಿಯವ್ರು ಮತ್ತೇನಾರೇ ಸಂದೇಶ ಕೆಲಸ ಏನಾರು ಇರ್ತದೆ. ಏನು ಕೆಲಸ ಇಲ್ಲ ಮಾರಾಯ, ನೀನು ಅಡ್ಡಾಡೋದು ನಾನು ನೋಡ್ತಿರ್ತೀನಿ, ನೀವು ಭಾಳ ಅಡ್ಡಾಡ್ತೀವಿ. ಅವಾಗಂತೂ ಭಾಳ ಓಡಾಡ್ತಿರ್ತೀನಿ, ನಾನು ಭಾಳ ಓಡಾಡ್ತೀವಿ. ಈಗ ಇಲ್ಲಿರ್ತೀವಿ, ಮತ್ತೊಂದು ಇರ್ತೀವಿ, ಭೂಪಾಲ್ ಮತ್ತೊಂದು ಕಡೆ ಇಲ್ಲೇ ಇರ್ತೀವಿ, ನಿನ್ನ ಆರೋಗ್ಯ ಸರಿ ಇದೆ, ಇಷ್ಟ ಕೇಳಲಿಕ್ಕೆ ಫೋನ್ ಮಾಡಿದ್ದೆ ಅಂತ ಹೇಳಿದ್ರು. ನನಗೆ ಇಲ್ಲಿವರೆಗೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಏನೂ ಕೆಲಸದಿಂದ ಫೋನ್ ಮಾಡಿ ನಿನ್ನ ಆರೋಗ್ಯ ಸರಿ, ಆರೋಗ್ಯ ಇದೆ ಇಲ್ಲೋ ಕಾಪಾಡಿಕೊ ಅಂತ ಹೇಳಿದಂಥ ಏಕೈಕ ಸ್ವಾಮಿಗಳು ಅದು ಪರಮ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿ. ಅದಕ್ಕೆ ಅವರು ಫೋನ್ ಮಾಡಿದ ನಂತರ 1:15 1:45 ಬಜೆಟ್ ಮುಗೀತು. ನಾಳಿನ ಬಿಸ್ನೆಸ್ ಸೆಟ್ ಮಾಡಬೇಕು, ನಾನು ಲೋಕಸಭೆ ಒಳಗೆ ರಾಜ್ಯಸಭೆ ಒಳಗೆ ನಾಳಿನ ಬಿಸ್ನೆಸ್ ಸೆಟ್ ಮಾಡಬೇಕು. ಆ ನಂತರ ನಾಳೆ ಚರ್ಚೆ ಶುರು ಮಾಡಬೇಕು, ಪ್ರಧಾನಮಂತ್ರಿಗಳ ಜೊತೆಗೆ ಸಭೆ ಆಗಬೇಕು, ನಾಳಿನ ಏನೇನು ಆಗಬೇಕು ಅಂತ. ಅದನ್ನೆಲ್ಲ ಮುಗಿಸಿಕೊಂಡು 3 ಗಂಟೆಗೆ ಹೊರಟು ತಮ್ಮ ಮತ್ತು ಪೂಜ್ಯ ದಿಂಗಾಲೇಶ್ವರ ಸ್ವಾಮೀಜಿಯವರ ಈ ಭವ್ಯ ಕಾರ್ಯಕ್ರಮವನ್ನು ನೋಡಿ ತಮ್ಮ ದರ್ಶನವನ್ನು, ತಮ್ಮ 3 ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಈ ಭಕ್ತರ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಮಾತ್ರ ನಾನು ಬಂದಿದ್ದೇನೆ. ಅದಕ್ಕೆ ನಿಮಗೆ ಮತ್ತೊಮ್ಮೆ ಶತ ನಮನಗಳನ್ನು ಸಲ್ಲಿಸ್ತಾ, ನಾವು ಅನುಮತಿ ಕೊಟ್ಟರೆ ನಾನು ಡೆಲ್ಲಿಗೆ ಹೋಗ್ತೀನಿ. ಯಾಕಂದರೆ ರಾತ್ರಿ ಮೀಟಿಂಗ್ ಇದೆ, ಈಗ ಆ ಮೀಟಿಂಗ್ ಇದೆ, ಅದನ್ನು ಮುಗಿಸಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಪಾರ್ಲಿಮೆಂಟ್ ಶುರು ಮಾಡಬೇಕು. ಮತ್ತು ಅದಕ್ಕೆ ನಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸಿ. ಜೋಶಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಬಸವಣ್ಣಜ್ಜನವರ ಕಲ್ಯಾಣ ಮಠದ ಶ್ರೀಗಳ ಜೊತೆಯಲ್ಲಿ ಶ್ರೀ ಕುಂದಗೋಳದ ಮಾಲಿ ಚೆನ್ನಪ್ಪ ಹಾಗೂ ಗುಬ್ಬಣ್ಣ ಕೋರಿಯವರು ಅವರು ಬಂದು 3 ಜನ ಪೂಜ್ಯರಿಗೆ ವಿಶೇಷವಾದ ಮಾಲೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಗೌರವಿಸ್ತಾ ಇದ್ದಾರೆ, ಸ್ವೀಕರಿಸಬೇಕಾಗಿ ಶಿವಯೋಗುಂಟರು ಹೋಗಬೇಕು. ರಾಜಶೇಖರ್ 3 ಜನ ಗುರುಗಳಿಗೆ ವಿಶೇಷವಾದ ಚೆನ್ನಪ್ಪ ಕಂಡೋಳಿ ಅವರು ಇರಲಿ. ಪರಮ ಪೂಜ್ಯರಿಗೆ ಮುತ್ತಿನ ಪಲ್ಲಕ್ಕಿನೂ ಕೂಡ ಮಾಡ್ತಕ್ಕಂಥದ್ದು ವಾಗ್ದಾನ ಮಾಡಿದ್ದಾರೆ. ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಪೂಜ್ಯನ ಹೃದಯದಿಂದ ಹಾರೈಸ್ತಾ ಇದ್ದಾರೆ. 5550 ಜನರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ಇದನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅನ್ನುವಂಥದ್ದು ಬಹಳಷ್ಟು ಜನರು ವ್ಯಕ್ತಪಡಿಸ್ತಾ ಇದ್ರು. ನಿಜಕ್ಕೂ ಇಂಥ ಅದ್ಭುತವಾದಂತಹ ಪವಾಡದ ದೃಶ್ಯ ನಾವೇನು ನಮ್ಮ ಕಣ್ಣುಗಳಿಂದ ನೋಡಿದ್ದೀವಿ, ನಿಜಕ್ಕೂ ನಾವೆಲ್ಲ ಧನ್ಯರು ಅನ್ನುವಂತಹ ಮಾತುಗಳನ್ನು ಹೇಳುವುದರ ಮುಖಾಂತರ ಬಹುಶಃ ಗುರು ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಈ ಬರೆದು ಇಡುವಂತಹ ಒಂದು ಕೆಲಸ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ನಡೆದಿದೆ ಅನ್ನುವಂಥದ್ದು ನಿಜಕ್ಕೂ ನಮಗೆಲ್ಲ ಕೂಡ ಬಹಳ ಅಭಿಮಾನ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಅವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ, ಜೊತೆಗೆ ಶ್ರೀಗಳ ಪಾದಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿದ್ದಂಥ ಎಲ್ಲ ಶ್ರೀಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿದ್ದಂಥ ಈಗಾಗಲೇ ಅನೇಕ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಬಹಳ ಅದ್ಭುತವಾದಂಥ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರು. ಅದೇ ರೀತಿಯಾಗಿ ಸಭಾಪತಿಗಳಾದಂಥ ಉರಟ್ಟಿ ಸಾಹೇಬರು ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರು. ಅದೇ ರೀತಿಯಾಗಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರು. ಈ ಸಭೆಯ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ
ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಇಲ್ಲಿ ಸೇರಿದಂತಹ ಭಕ್ತಾದಿಗಳೇ, ಬಹುಶಃ ಶಿರಟ್ಟಿ ಮಠ ಅನ್ನುವಂಥದ್ದು ಹಿಂದೆ ಮಠಮಾನ್ಯಗಳು ಅಂತಂದ್ರೆ ಅಕ್ಷರ ದಾಸೋಹ ಮಾಡುವಂಥದ್ದು, ಅನ್ನ ದಾಸೋಹ ಮಾಡುವಂಥದ್ದು, ಆಶ್ರಯ ದಾಸೋಹ ಮಾಡುವಂಥದ್ದು. ಅದರಲ್ಲಿ ಶಿರಟ್ಟಿ ಒಂದು ಏನು ಮಠ ಅನ್ನುವಂಥದ್ದು ಭಾವೈಕ್ಯತೆಯ ಸಂಕೇತ, ಭಾವೈಕ್ಯತೆಯ ಸಂಕೇತ. ಇಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ. ಇಲ್ಲಿ ಜಾತಿ ಅನ್ನುವಂಥದ್ದು ಎರಡೇ, ಒಂದು ಗಂಡು ಇನ್ನೊಂದು ಎರಡು. ನಾವೆಲ್ಲ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ಟ್, ಬೌದ್ಧ ಎಲ್ಲರೂ ಕೂಡ ಈ ದೇಶದಲ್ಲಿ ಒಂದೇ ಅನ್ನುವಂಥ ಒಂದು ಸಂದೇಶ ನೀಡಲಿಕ್ಕೆ ಬಹುಶಃ ಹುಬ್ಬಳ್ಳಿಯಲ್ಲಿ ಶ್ರೀಗಳು ಸುಮಾರು 20 ದಿನಗಳು ಭಾವೈಕ್ಯತೆಯ ರಥಯಾತ್ರೆ ಮಾಡುವುದರ ಮೂಲಕ ಬಹುಶಃ ಬಹಳ ದೊಡ್ಡ ಸಂದೇಶವನ್ನು ನೀಡುವಂತಹ ಕೆಲಸ ಆಗಿದೆ. ಬಹುಶಃ ನಾವು ಕೂಡ ಇವತ್ತು ಅಪೇಕ್ಷೆ ಪಡ್ತೀವಿ, ಇದು ಇಂದಿನ ದಿನಮಾನದಲ್ಲಿ ಬಹಳ ಅವಶ್ಯ. ಇದು ಇಂದಿನ ದಿನಮಾನಗಳಲ್ಲಿ ಭಾವೈಕ್ಯತೆಯ ಇಂತಹ ರಥಯಾತ್ರೆಗಳನ್ನು ಮಾಡುವುದರ ಮೂಲಕ ಮನಸ್ಸುಗಳನ್ನು ಕೂಡಿಸುವಂಥದ್ದು, ಹೃದಯವನ್ನು ಕೂಡಿಸುವಂಥದ್ದು, ಜನರ ಭಾವನೆಗಳನ್ನು ಕೂಡಿಸುವಂತಹ ಕೆಲಸ ಇವತ್ತು ಆಗಬೇಕಾಗಿದೆ. ಅಂತಹ ಅದ್ಭುತವಾದಂತಹ ಕೆಲಸ ಶ್ರೀಗಳು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ನನಗೆ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಇವತ್ತೆಲ್ಲೋ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಜಾತಿ ಧರ್ಮದ ಹೆಸರಿನಲ್ಲಿ ಧರ್ಮ ದಂಗಲ್ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ನಾವೆಲ್ಲ ಕೂಡ ಇವತ್ತು ನೋಡ್ತಾ ಇದ್ವಿ. ಇದು ಮುಂದಿನ ದಿನದಲ್ಲಿ ಎಲ್ಲೋ ಒಂದು ಕಡೆ ಬಹಳ ಕೆಟ್ಟದಾದಂಥ ದಿನಗಳನ್ನು ಕಾಣಬಹುದು. ಇವತ್ತು ನಾವೆಲ್ಲ ಬರೀ ಮಾತಿನಲ್ಲಿ ಹೇಳ್ತೀವಿ, ಬಸವಣ್ಣನವರ ವಿಚಾರಗಳನ್ನು ಹೇಳ್ತೀವಿ, ಬಸವಣ್ಣನವರ ತತ್ವಗಳನ್ನು ಹೇಳ್ತೀವಿ. ಅದಕ್ಕೆ ಇವತ್ತು ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಬಹುಶಃ ಇಂತಹ ಅದ್ಭುತವಾದಂತಹ ಏನು ಒಂದು ಸಂದೇಶ ತಾವು ನೀಡ್ತಾ ಇದ್ದೀರಿ, ಇದು ಪ್ರತಿ ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಇಂತಹ ರಥಯಾತ್ರೆ ನಡೆದ್ರೆ ಬಹುಶಃ ಭಾವೈಕ್ಯತೆ ಅಂದ್ರೆ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಬೊಮ್ಮಾಯಿ ಸಾಹೇಬ್ರು ಹೇಳ್ತಾ ಇದ್ರು, ಮಾನವೀಯತೆ ಮೌಲ್ಯಗಳನ್ನು ಎತ್ತಿಡಬೇಕು, ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕು ಅನ್ನುವಂಥದ್ದು. ನಿಜಕ್ಕೂ ಇದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಇದನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡುವಂತಹದ್ದು ಕೂಡ ನಮ್ಮ ಭಾಗ್ಯ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಿತ್ತಲಿ ಹಣ್ಣು ಮಾರಿದ ಆದಾಯದೊಳಗೆ ಶಾಲೆ ನಡೆಸ್ತಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಇವರಿಗೆ ಪದ್ಮಶ್ರೀ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಬಹುಶಃ ಗಮನಿಸ್ಬೇಕು ನಾವೆಲ್ಲ. ನನಗೆ ಅನ್ಕೋತೀನಿ, ನಾ ಬಹುಶಃ ಇವರು ಇಸ್ಲಾಂ ಧರ್ಮದವ್ರು ಇರಬೇಕು ಅಂತ ನಾನು ಅನ್ಕೋತೀನಿ. ಹಿರೇಮಳ್ಳೂರು ಸರ್ ಕನಿಷ್ಠ 15 ಇಂಗ್ಲಿಷ್ ಪುಸ್ತಕಗಳನ್ನ ಬರೆದಿದ್ದಾರೆ. ಆ ಕಡೆ ಎಡಗಡೆ ಕೊಟ್ಟಿರ್ತಕ್ಕಂಥವ್ರು, ಅವ್ರಿಗೆ ತಾವು ಚಪ್ಪಾಳಿ ತಟ್ಟಬೇಕು. ಇದೇ ಊರಿನ ಒಬ್ಬ ಪ್ರಗತಿಪರ ನಾಯಕರಾಗಿರ್ತಕ್ಕಂಥ ಜೊತೆಗೆ ತಿಪ್ಪಣ್ಣ ಮಜ್ಗಿ, ಅದ್ರ ಜೊತೆಗೆ ಉಮೇಶ್ ಕೌಜ್ಗೇರಿ 100 ಕ್ವಿಂಟಲ್ ಅಕ್ಕಿಯನ್ನು ಇವತ್ತಿನ ದಾಸೋಹಕ್ಕೆ ಕೊಡಿಸಿದ್ದಾರೆ. ತಾವೇನು ಅನ್ನವನ್ನು ಊಟ ಮಾಡಿದ್ದೀರಿ, ಪುಣ್ಯಾತ್ಮರು ಕೊಡಿಸಿರ್ತಕ್ಕಂಥ 100 ಕ್ವಿಂಟಲ್ ಅಕ್ಕಿ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಉಮೇಶ್ ಕೌಜ್ಗೇರಿ, ತಿಪ್ಪಣ್ಣ ಮಜ್ಗಿ ವೇದಿಕೆಗೆ ಬರಬೇಕು. ಕೊಡಿಸಿರ್ತಕ್ಕಂಥ ಪುಣ್ಯಾತ್ಮರು ವೇದಿಕೆಗೆ ಬರಬೇಕಿದ್ದಾರೆ. ಅವರು ಮೊಹಮ್ಮದ್ ರಫೀಕ್ ಸಾವಂತ್ನವರು, ಅವರು ವೇದಿಕೆಗೆ ಬರಬೇಕು. ಅವ್ರು ಇಲ್ಲೆಲ್ಲಾದ್ರೂ ಇದ್ರೆ ಅವರಿಗೆ ವೇದಿಕೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದರ ನಂತರದಲ್ಲಿ VSV ಪ್ರಸಾದ್ ಅಂತ ಇಲ್ಲಿ ಇದ್ರೆ ವೇದಿಕೆಗೆ ಬರಬೇಕು. ನಾವು ಮೀಟಿಂಗ್ ನಲ್ಲಿ ಬಂಗಾರ ತುಲಾಭಾರ ಮಾಡ್ತೇವೆ ಅಂದ ಕೂಡಲೇ ಸನ್ಮಾನ್ಯ VSV ಪ್ರಸಾದ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಬಂಗಾರ ತುಲಾಭಾರಕ್ಕೆ 15 ತೊಲಿ ಬಂಗಾರ ಕೊಡ್ತೇನೆ, ಈ ಕಾರ್ಯಕ್ರಮಕ್ಕೆ 5 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೇನೆ ಅಂತ ಎದ್ದು ಹೇಳಿದ್ರು. ಅವ್ರು ಅವತ್ತು ಕೊಡ್ತೇನೆ ಅಂದ್ರು. ಅವ್ರನ್ನ ತಾವು ಚಪ್ಪಾಳೆ ತಟ್ಟಿ ಹರಿಸ್ಬೇಕು. ಡಾಕ್ಟರ್ ಪ್ರಭಾಕರ್ ಶಿವಶಿಲ್ಪಿ ಅವರು ವೇದಿಕೆಗೆ ಬರಬೇಕು. ಡಾಕ್ಟರ್ ಪ್ರಭಾಕರ್ ಶಿವಶಿಲ್ಪಿ ನಿಂತ ಆ ಕೆಲಸವನ್ನು ಮಾಡಿದ್ರು. ಶಿವನಗೌಡ ಪಾಟೀಲ್ ಅವರು ವೇದಿಕೆಗೆ ಬರಬೇಕು. ವಿರೂಪಾಕ್ಷಪ್ಪ ಹರ್ಲಾಪುರ್ ಇವರು ಕೂಡ ಮಹಾದಾನಿಗಳಿದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಈಗ ಇದು ಒಂದು ಸುತ್ತು ಸನ್ಮಾನವನ್ನು ಮಾಡಿ ಇನ್ನೊಂದು ಸುತ್ತನ್ನು ವಿಶೇಷ ವ್ಯಕ್ತಿಗಳನ್ನು ಕರಿತೇನೆ. ಇವರಿಗೆ ಸನ್ಮಾನವನ್ನ ಪೂಜ್ಯ ಹಣ್ಣು ಮಾರಿ ಮಾರಿ ಹಣ್ಣಾಗಿ ಹೋಗ್ಬಿಟ್ಟ, ದಾನ ಮಾಡಿ ಮಾಡಿ ಹಣ್ಣಾಗಿ ಬಿಟ್ಟಿದ್ದಾನೆ. ಇನ್ನು ಕೆಲವು ಜನ ಗಣ್ಯಮಾನ್ಯರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳವರ 3 ಸಾವಿರ ಜಗದ್ಗುರುಗಳ
ಮತ್ತು ಕಿರಿಯ ಗುರುಗಳ ಆಶೀರ್ವಾದ ಅವರೆಲ್ಲರ ಮೇಲೆ ಸದಾ ದಿಲ್ಲಿಗೆ ಹೋಗೋದು ರೇ ಹುಡುಗ ಅಲ್ಲಿಂದ ಇಲ್ಲಿ ತರಬೇಕಾದ್ರೆ ಅವು ಬಹಳ ವಿಶೇಷವಾದ ಲಾರಿಗಳು ಬೇಕಾದ್ರು ಬಹಳ ಉದ್ದನು ಅವೆಲ್ಲ. ಯಾಕಂತಂದ್ರೆ ಅವ್ನು ತರಬೇಕಾದ್ರೆ ಇವನೇನು ಬೆನ್ ಮೇಲೆ ಕೈ ಇಟ್ಕೊಂಡು ನಿಂತಿನ ನಾನು ಸಣ್ಣ ಹುಡುಗಿವ ಮನೆ ಇವ್ರು ಮದುವೆ ಮಾಡಿವ್ ನಾವು. ಆದ್ರೆ ವಿಶೇಷ ಅಂತಂದ್ರೆ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾನೆ. ಎಂತೆಂಥ ಮಾಲಿಗಳು, ಯಾವ ರೀತಿ ಪುಷ್ಪವೃಷ್ಟಿ, ಇದೆಲ್ಲ ಕೆಲಸಕ್ಕೆ ನಿಮ್ಗೊಂದು ಗಮನದಾಗಿರಲಿ. ಆತನ ಕ್ರೇನ್ಗೆ ತಾಸಿಗಿಂತ ಇಷ್ಟು ಅಂತ ರೊಕ್ಕಿದೆ. ಎಲ್ಲಾ ಕ್ರೇನ್ಗಳನ್ನ ಇಲ್ಲಿ ಬಿಟ್ಟು ಕೆಲಸ ಮಾಡಿಸಿದ್ರು ಕೂಡ ಮಾತ್ರ ನನ್ನ ಕಿವಿಯಾಗಿ ಏನಂತಂದ್ರೆ ಕ್ರೇನ್ ಕೆಲಸ ಮಾಡಿದ್ರೆ ದಾಸೋಹ ಮಾಡಿದಂಗೆ ಆರಿದ್ರೆ ಜರ ಒಂದು 5 ಕ್ವಿಂಟಲ್ ಅಕ್ಕಿ, ಒಂದು 5 ಕ್ವಿಂಟಲ್ ಬೆಲ್ಲ, ಒಂದು 5 ಕ್ವಿಂಟಲ್ ಸಕ್ಕರೆ ಕೊಡಿಸ್ತೀನಿ ಅಂತ ಕಿವಿಯಾಗಿ ಹೇಳಕ್ಕೆ ನಾನು ಹೋಗ ನಡಿ ಹಾಕಿ ಎಲ್ಲಿ ಹೋಗಿ ಬಂದಿ ಅಂತೇಳಿ ಜರ್ವಿಸ್ ಕಳಿಸಿದ್ದೆ ಅಂದ್ರೆ ಆದರೂ ಕೂಡ ಮತ್ತೆ ದಾಸೋಹಕ್ಕೂ ಕೊಟ್ಟಿದ್ದಾನೆ. ಹಾಗಾಗಿ ಆತನಿಗೂ ಸನ್ಮಾನ ಇದೆ. ಇನ್ನು ಸುರೇಶ್ ಚಿಂದಿ ಈ ಒಂದು ಮಾಡಲಿ ಬಡವನಯ್ಯ ಏನ ಕಾಲೇ ಕಂಬ ದೇವೇ ದೇಗುಲ ಕೆಲಸ ಕೂಡಲ ಸಂಗಮದೇವ ಅಂತೇಳಿ ಬಸವಣ್ಣ ಸಾರ್ ಹೇಳ್ತಾರೆ. ನಾನು ಕೇಂದ್ರದಾಗೂ ಇಲ್ಲ, ರಾಜ್ಯದಾಗೂ ಇಲ್ಲ. ನಾನು ಎಲ್ಲಿದ್ದೇನೆ ಅಂದ್ರೆ ಶರಣರ ಮನಸ್ಸಿನಲ್ಲಿ ನನ್ನ ಜಾಗ ಇದೆ. ಆ ಶರಣ ಹೃದಯದಲ್ಲಿ ನಾನಿದ್ದೇನೆ. ನನಗೆ ಪ್ಲೇನ್ ಇಲ್ಲ, ಕಾರು ಇಲ್ಲ, ಟ್ರೈನ್ ಅದ. ಇವತ್ತು ದಿಗಾಲೇಶ್ವರ ಮಹಾಸ್ವಾಮಿಗಳ 50 ವರ್ಷದ ಸಂಪರ್ಕ. ಇವತ್ತು ಬಸವ ತತ್ವ, ಬಸವ ಸಿದ್ಧಾಂತದಿಂದಲೇ ಈ ಜಗತ್ತಿಗೆ ಮೋಕ್ಷ. ಅದು ಒಂದೇ ಒಂದು ನಮ್ಗಿರ್ತಕ್ಕಂಥ ಭಾರತಕ್ಕೆ ಬಸವಣ್ಣವರು ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾ ಒಂದು ದಾರಿಯನ್ನ ದಿಗಲಾಶ್ವರ ಮಹಾಸ್ವಾಮಿಗಳು ಮಾಡ್ಕೊಂಡು ಬಂದಿದ್ದಾರೆ. 3000 ಮಠದ ಪರಮ ಪೂಜ್ಯ ಸ್ವಾಮಿಗಳಿದ್ದಾರೆ. ಇವತ್ತು ನನ್ನ ಹೆಸರು ಇದ್ರಾಗಿಲ್ಲ. ಆದರೂ ಸ್ವಾಮಿಗಳು ಕರೆದಾಗ ನಾನು ಹೇಳಿದೆ ಪ್ರಭು ಚಿತ್ತ. ಕಾರಣ ಇವತ್ತು ನನ್ನ ದೇಹದಲ್ಲಿ ದಾಸೋಹದ ಕಾಳುಗಳು ಇದ್ದಾವೆ. ಸಿರಿಗೆರೆ ಮಠದಲ್ಲಿ ಓದಿರ್ತಕ್ಕಂಥವ್ರು ನಾನು. ರಾಣೆಬೆನ್ನೂರು ಐರಣಿ ಗ್ರಾಮದಲ್ಲಿ ಹುಟ್ಟಿದ್ದು ನನ್ನ ನಾಮಕರಣ ಮಾಡಿದ್ದೆ ಐರಣಿ ಮಠದ ಸ್ವಾಮಿಗಳು. ಇವತ್ತು ಆ ಭಾವ, ಆ ಐಕ್ಯತೆ ಇವತ್ತು ಎದ್ದು ಕಾಣ್ತಾ ಇದೆ ಇದೇ ಜಾಗದಾಗ. ನಾನು ಜಗನ್ನಾಥರಾವ್ ಜೋಶಿಯವರು, ಪರಮ ಪೂಜ್ಯ ಬೊಮ್ಮಾಯಿಯವರು 77ನೇ ಇಸ್ವಿಯಲ್ಲಿ ನಾನು ಧಾರವಾಡ ಚುನಾವಣೆ ನಿಂತಾಗ ಇದೇ ವೇದಿಕೆಯಿಂದ ನಾನು ಮಾತಾಡಿದ್ದೆ. ಇವತ್ತು ಉತ್ತಮರೆಲ್ಲ ಹೋದ್ರು. ಇಷ್ಟೇ ನಾನು ಭಕ್ತರಿಗೆ ಕೊಡ್ತಕ್ಕಂಥ ಸಂದೇಶ ಏನು ಅಂತ ಹೇಳಿದ್ರೆ, ಬಸವಣ್ಣ ಹೇಳ್ತಾನೆ, ಸಾರ ಸಜ್ಜನರ ಸಂಘ ಮಾಡುವುದು, ದುರದುರ್ಜನರ ಸಂಘ ಬೇಡವಯ್ಯ. ಆವಾದರೇನ ವಿಷವಂತೆ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷವೂ ಕೂಡ ಸಂಗಮ ದೇವ. 12ನೇ ಶತಮಾನದಲ್ಲಿ ಬಸವಣ್ಣ ಸಾರಿದ್ದಾನೆ. ನಿಂಗಲೇಶ್ವರನ ಇದೆ ಫಕೀರ ಮತ್ತು ಸ್ವಾಮಿ ಹಿಂದೂ ಮುಸ್ಲಿಂ ಹೆಸರಿನಲ್ಲೇ ಸಂಗಮ ಆಗಿದೆ. ಅದು ಬಸವ ತತ್ವದಿಂದ ಮಾತ್ರ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಬಸವ ತತ್ವದ ಸರ್ಕಾರ ಬರಲಿ, ಬಸವಣ್ಣನ ಆದರ್ಶಗಳು ಬೆಳೆಯಲಿ ಅಂತೇಳಿ ನೆರೆದಂತ ಎಲ್ಲ ಜಂಗಮರ ಪಾದಕ್ಕೂ ಹಿರಿಯರು ನಮಸ್ಕರಿಸಿ ತಮ್ಮ ಅಪ್ಪಣೆ ಪಡಿತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಇನ್ನೊಂದನ್ನ ವಿಶೇಷ, 1 kg ಬಂಗಾರಕ್ಕಿಂತ ಹೆಚ್ಚು ನನ್ನ ಕಡೆಗೆ ಐತಿ. ಆ ಬಂಗಾರನ ಸೊಸಿ ಕೊಡೋ ಬಗ್ಗೆ ಅಜ್ಜ ಕೊಟ್ರೆ ಅಜ್ಜನ ಕಿರೀಟ ಆಗಿ ಅದು ಮಠದಾಗ ಉಳಿತೈತಿ ಅಂತ ನಾ ಆಸೆ ಪಡ್ತೀನಿ. ಹಂಗಾಗಿ ಆ ಒಂದು ಇನ್ನೊಂದು ಕುರ್ಚಿ ತಗೊಂಡ್ರು. ಇನ್ನೊಂದು ನಿಮ್ಮ ಗಮನದಾಗಿರ್ಲಿ, ಅವ್ರು ಏನು ಮಾಡಿದ್ರು ಅಂತಂದ್ರೆ ಮರಳಿ 1 kg ಟನ್ ಬಂಗಾರವನ್ನ ಅವ್ರಿಗೆ ಕೊಟ್ರು. ಮಗ ಇಲ್ಲದನ ಅಭಿಷೇಕ್, ಅವ ಏನು ಮಾಡಿದ ಅಂತಂದ್ರೆ ಅವ್ರಿಬ್ರು ದೊಡ್ಡ ಜಾರಿ ಕೊಟ್ಟವ್ರಿ, ನಾ ಸಣ್ಣವ ನಿಮಗ್ ಕೊಡ್ತೀನಿ ಅಂತೇಳಿ ನಾನು ಮೈ ಮೇಲೆ ಇರೋ ಬಂಗಾರ ಏನೈತಲ್ಲ ಓಟು ಅವತ್ತಿದ್ದು ಇದನ್ನ ಹಾಕೋಬೇಕು ನೀವು ಅಂತೇಳಿ ಮೈ ಕೈಯಾಗ ಪೈಗೆ ಇಟ್ಕೊಂಡಿರಲ್ಲ, ಅದನ್ನ ಅವನು ಪ್ರೇಮಕ್ಕೆ ಕೊಡಿಸಿದ್ದಾನೆ. ಹಾಗಾಗಿ ಅಂದ್ರೆ ದಾನಸೂರನ ಹೊಟ್ಟೆಗೆ ದಾನಸೂರನ ಹುಟ್ಟ್ಯಾನ ಅನ್ನೋದಕ್ಕೆ ನಾನು ಒಬ್ಬ ಸಾಕ್ಷಿ. ದೊಡ್ಡ ಜಾರಿಗೆ ಅವ್ರು ಕೊಡ್ತಾರೆ, ಸಣ್ಣ ಜಾರಿಗೆ ನಾ ಕೊಡ್ತೀನಿ ಅಂತ ಅವನು ಕೊಟ್ಟ. ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಸಮಾರಂಭದ ಅಧ್ಯಕ್ಷರಿಂದ ಮಾತುಗಳನ್ನು ಕೇಳಬೇಕಾಗಿದೆ. ಈ ಒಂದು ಸನ್ಮಾನವನ್ನು ವಿಷಯ ಮೂಲ ಪುರುಷರು ಮಾಡಿದ್ದಾರೆ. ಹಾಗಾಗಿ ಇವ್ರಿಗೊಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮರ್ತಾ ಬಿಟ್ಟಿದ್ದೇವೆ, ಮರು ಬಹಳ ಕೆಟ್ಟದ್ದು. ಇವತ್ತೇನು ಅಂಬಾರಿ ಒಳಗೆ ಬೆಳ್ಳಿ ಮೂರ್ತಿ, ಆ ಬೃಹತ್ ಪ್ರಮಾಣದ ಫಕೀರೇಶ್ವರ ನಿಂತು ಬೆಳ್ಳಿ ಮೂರ್ತಿನೂ ಕೂಡ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಬರಬೇಕಿಲ್ಲಿ. ಬೆಳ್ಳಿ ಮಾಳಿಕಕ್ಕೆ ಹರಿಸಬೇಕು. ಗೋಕಾಕ್ ಅವರು, ಗುಂಡೂರು ಅವರು ಇದೇ ವೇದಿಕೆ ಮೇಲೆ ಬಂದುಕೊಂಡಿರಬೇಕು. ಇವರಿಗೆ ಧನ್ಯವಾದಗಳು. ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮೀಜಿ ನಮಸ್ಕರಿಸಿ, ಪೂಜ್ಯ ಫಕೀರ ಲಿಂಗಾಲೇಶ್ವರ ಸ್ವಾಮೀಜಿ ನಮಸ್ಕರಿಸಿ, ಪೂಜ್ಯ 3 ಸ್ವಾಮಿಗಳ ಜಗದ್ಗುರುಗೆ ನಮಸ್ಕರಿಸಿ,
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಶಾಸಕ ಮಿತ್ರರು, ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಗಣ್ಯ ಅತಿಥಿ ಬಂಧುಗಳೇ, ಇಲ್ಲಿ ಉಪಸ್ಥಿತಿರುವಂಥ ಯಾವತ್ತೂ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, 6 ಗಂಟೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು. ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರ ಅಮೃತ ಮಹೋತ್ಸವದ ಕಾರ್ಯಕ್ರಮ. ಬಹುಶಃ ಇದೊಂದು ಈ ರೀತಿಯಾದ ಧಾರ್ಮಿಕ ಕಾರ್ಯಕ್ರಮ ಹಲವಾರು ಬಾರಿ ನಾವು ನೋಡಿದ್ದೀವಿ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನ ಸೇರಿ ಈ ರೀತಿಯಾದ ಒಂದು ವಾರ ಮಾಡಿದ್ದು ಇದೊಂದು ಹುಬ್ಬಳ್ಳಿ ನಗರದಲ್ಲಿ, ನಾಡಿನಲ್ಲಿ, ದೇಶದಲ್ಲೇ ಒಂದು ಹೇಳಿದಾಗ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಈ ರೀತಿ ಆನೆಯ ಅಂಬಾರಿ ಸಹಿತ ಒಂದು ಪೂಜ್ಯರ ತುಲಾಭಾರ ಮಾಡುವಂಥದ್ದು ಏನಿದೆಯಲ್ಲ, ಬಹುಶಃ ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಯೋಜನೆ ಹಾಕಿದ್ರು ತಮ್ಮ ಗುರುಗಳಿಗೆ ಆ ಒಂದು ಸನ್ಮಾನ ಮಾಡುವಂಥದ್ದು, ತುಲಾಭಾರ ಮಾಡುವಂಥದ್ದನ್ನ ಇವತ್ತು ಎಲ್ಲ ಭಕ್ತರ ದಾನಿಗಳ ಒಂದು ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಹುರಿದುಂಬಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂಥ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ನಾ ಹೆಚ್ಚಿನ ರೀತಿಯಾದ ನಮಸ್ಕಾರಗಳನ್ನ, ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಾನು ದಿಂಗಾಲೇಶ್ವರ ಸ್ವಾಮೀಜಿಯವರ ಹಿಂದೆ ಹಲವಾರು ಪ್ರವಚನ ಕೇಳಿದ್ದೇನೆ. ಇನ್ನು ಬರುವಂಥ ದಿವಸಗಳಲ್ಲಿ ಆ ಸಿಗಟ್ಟಿಯಲ್ಲಿ ತಿಂಗಳಗಟ್ಟಲೆ ಅವರು ಪ್ರವಚನ ಮಾಡೋರಿದ್ದಾರೆ. ಮತ್ತೇನು ಇವತ್ತು ಈ ಒಂದು ಬಂಗಾರದ ಒಂದು ದಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಅದು ವ್ಯಕ್ತಿಗತ ಆಗಲಿ ಮಠಕ್ಕಾಗಲಿ ಅಲ್ಲ, ಅದು ಒಂದು ಶೈಕ್ಷಣಿಕವಾಗಿ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಈ ರೀತಿಯ ದಾನದಿಂದ ಬಂದಂತ ಖರ್ಚು ಮಾಡುವಂತ ಒಂದು ಯೋಜನೆಯನ್ನು ಸಹಿತ ಪೂಜ್ಯ ದಿಂಗಾಲೇಶ್ವರ ಸ್ವಾಮೀಜಿಯವರು ಹಾಕೊಂಡಿದ್ದಾರೆ. ಹೀಗಾಗಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮತ್ತು ಅದರಲ್ಲಿ ಸಿರಟ್ಟಿಯ ಶ್ರೀಮಠ ಏನಿದೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಕಾಪಾಡ್ಕೊಂಡು ಬಂದಂತಹದ್ದು. ನಮ್ಮ ಕುಟುಂಬಕ್ಕೂ, ಶೆಟ್ಟರ್ ಕುಟುಂಬಕ್ಕೂ ಮತ್ತು ಈ ಸಿರಟ್ಟಿ ಮಠಕ್ಕೂ ಬಹಳ ಒಂದು ಸಂಬಂಧ ಇರುವಂತಹದ್ದು. ನಮ್ಮ ತಾಯಿಯವರು ಕಳೆದ ಅವ್ರ ಜೀವಿತ ಇರುವವರೆಗೂ ಸಹಿತ ಒಂದು 20-30 ವರ್ಷ ಪ್ರತಿ ವರ್ಷ ಅಲ್ಲಿ ಪ್ರತಿ ವರ್ಷ ಪೂಜೆ ಮಾಡಿ ನಡ್ಕೊಳ್ಳುವಂಥದ್ದು ನಮ್ಮ ತಾಯಿಯವರು ನಾನು ನೋಡಿದ್ದೇನೆ. ಚಿಕ್ಕ ಬಾಲಕನಿದ್ದಾಗಿಂದಲೂ ಆ ಒಂದು ಶ್ರೀಮಠಕ್ಕೆ ನಾನು ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಈಗ ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಧರ್ಮಪತ್ನಿ ಮತ್ತು ಇನ್ನಿತರ ಎಲ್ಲ ಕುಟುಂಬದ ಸದಸ್ಯರು ಪ್ರತಿ ವರ್ಷ ಸಿರಟ್ಟಿ ಮಠಕ್ಕೆ ನಡ್ಕೊಳ್ಳುವಂಥದ್ದು ಇವತ್ತು ನಾನು ನೋಡ್ತಾ ಇದ್ದೇನೆ. ಆ ರೀತಿಯಾದ ಒಂದು ಶ್ರೀಮಠದ ವೈಶಿಷ್ಟ್ಯ ಒಂದು. ಇವತ್ತು ಬೇರೆ ಬೇರೆ ಮಠಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ಹಿಂದೂ, ಮುಸ್ಲಿಂ ಎಲ್ಲ ಜಾತಿ, ಎಲ್ಲ ವರ್ಗಗಳನ್ನು ಆ ಜನ ನಡ್ಕೊಳ್ಳುವಂತ ಒಂದು ಮಠ, ವಿಶಿಷ್ಟವಾದಂಥ ಮಠ ಇದ್ರೆ ಅದು ಸಿರಟ್ಟಿಯ ಮಠ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಮೌಲಾನಾ ಜಲಾಲುದ್ದೀನ್ ರೂಮಿ ಅನ್ನುವಂಥವ್ರು ಒಂದು ಮಾತನ್ನು ಹೇಳ್ತಾರೆ. ಏನಂದ್ರೆ ಸಿರಟ್ಟಿಯ ಶ್ರೀ ಫಕೀರೇಶ್ವರರು, ಫಕೀರ ಎಂದರೆ ದ್ರಾಕ್ಷಾರಸವನ್ನು ಕುಡಿಯದೆ ಅಮಲಿನಲ್ಲಿರುವವ, ಊಟ ಮಾಡದೆ ತೃಪ್ತನಾಗಿ, ನಿದ್ರೆ ಇಲ್ಲದೆ ದೇದೆಪ್ಪನಾಗಿ, ವಿನಯ ಆನಂದದ ವಸ್ತ್ರವನ್ನು ಹೊದ್ದ ಆತ್ಮಾನುಭವಿ ಈ ರಾಜ. ಅವನ ದಡವಿಲ್ಲದ ಸಮುದ್ರ, 100 ಚಂದ್ರರು, 100 ಆಕಾಶಗಳು, ಇವನಿಗೆ 100 ಸೂರ್ಯರಿದ್ಯಲ್ಲ, ಸತ್ಯದ ಬೆಳಗಿನ ಸುಖವನ್ನರಿದ ಸುಜ್ಞಾನಿ ಅವನು. ಪುಸ್ತಕದಿಂದ ಕಲಿತ ವಿದ್ವಾಂಸ ಅಲ್ಲ, ಮಸ್ತಕ ಸಾರ್ವಭೌಮ ಈ ಫಕೀರ ಎಂದು ಹೇಳಿದಂಥವರು ಮೌಲಾನಾ ಜಲಾಲುದ್ದೀನ್ ರೂಮಿಯವರು. ಈ ರೀತಿಯಾದ ಒಂದು ವೈಶಿಷ್ಟ್ಯಪೂರ್ಣತೆ ಈ ಒಂದು ಶ್ರೀಮಠಕ್ಕಿದೆ. ಆ ರೂಮಿಯ ಮಧುರ ಮಾತುಗಳಂತೆ ಮೂರ್ತಿ ಬೆತ್ತಂತೆ ನಿಜ ಫಕೀರನಾಗಿ ಬಾಳಿದವರು, ಭಾರತದ ವೈವಾಹಿಕೆಯ ಸಾಕ್ಷಿ ಪತ್ನಿಯಂತೆ ಉಜ್ವಲ ಧ್ರುವತಾರೆಯಾಗಿ ಬೆಳೆದವರು ಸಿರಟ್ಟಿಯ ಶ್ರೀ ಫಕೀರೇಶ್ವರರು. ಸಿರಟ್ಟಿಯ ಶ್ರೀ ಫಕೀರೇಶ್ವರರು ಹೆಸರು ಫಕೀರ, ಉಸಿರು ಫಕೀರ, ಬಹಳ ಹಸಿರು ಫಕೀರ, ಪ್ರಜ್ಞೆಯ ಪ್ರಭೆಯಾಗಿ ಪ್ರಜ್ವಲಿಸಿದವರು. ಈ ದೇಶದಲ್ಲಿಯೇ ತಮ್ಮ ಹೆಸರಿನೊಂದಿಗೆ ಫಕೀರ ಎನ್ನುವ ಸೂಫಿ
ತ್ಯಾಗದ ಹೆಸರನ್ನು ಬೆಳೆಸಿಕೊಂಡ ಏಕೈಕ ಸ್ವಾಮಿ ಫಕೀರೇಶ್ವರ ಸ್ವಾಮೀಜಿ. ಈ ಫಕೀರೇಶ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶಕ್ತಿ ಕೇಂದ್ರ, ಪ್ರಜಾತಂತ್ರ ವ್ಯವಸ್ಥೆಯ ದಿಕ್ಸೂಚಿ ಅಂತಿರುವ ಶ್ರೀ ಜಗದ್ಗುರು ಫಕೀರೇಶ್ವರ ಮಠ ನಮ್ಮ ಹೆಮ್ಮೆ, ನಮ್ಮ ಅಭಿಮಾನ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಈ ರೀತಿ ಒಂದು ಇತಿಹಾಸ ಇರುವಂತದ್ದು ಬಹುಶಃ 16ನೇ ಶತಮಾನದಲ್ಲಿ